ಒಂದು ದಿನ ಸಡನ್ ಆಗಿ ಸತ್ತೋಗಿರೋ ಬಾಡಿಗೆ ಜೀವ ಬರುತ್ತೆ. ಪಕ್ಕದಲ್ಲೇ ಇರೋ ಡಾಕ್ಟರ್ಸ್ ಅದನ್ನ ನೋಡಿ ಭಯದ ಜೊತೆಗೆ ಆಶ್ಚರ್ಯನು ಕೂಡ ಪಡ್ತಾರೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಸತ್ತೋಗಿರೋ ಬಾಡಿಗೆ ಮತ್ತೆ ಜೀವ ಏಂತಕ್ಕೆ ಬಂತು, ನಂತರ ಅದು ಏನೆಲ್ಲ ಕೆಲಸಗಳು ಮಾಡ್ತು ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಹೋಮ್ ಸ್ಟೇ ಅಂತ 2018 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಮೂವಿ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇನ್ನ ಮೂವಿ ಓಪನಿಂಗ್ ಸೀನ್ ಅಲ್ಲೇ ಸತ್ತೋಗಿರೋ ಒಂದು ಶವಕ್ಕೆ ಎಚ್ಚರಿಕೆ ಆಗುತ್ತೆ. ಪಕ್ಕದಲ್ಲೇ ಇರೋ ನರ್ಸ್ ನ ಹೋಗಿ ಅವನು ಮಾತಾಡ್ಸಿದಾಗ ನರ್ಸ್ ಅವನನ್ನ ನೋಡಿ ತುಂಬಾ ಭಯ ಪಡ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ಡಾಕ್ಟರ್ಸ್ ಎಲ್ಲರೂ ಬಂದು ಅವನ್ಗೆ ಮಾಡ್ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಹೋಗ್ತಾರೆ. ಅವತ್ತು ರಾತ್ರಿ ಮತ್ತೆ ಮಧ್ಯರಾತ್ರಿಯಲ್ಲಿ ಅವನ್ಗೆ ಎಚ್ಚರಿಕೆ ಆಗುತ್ತೆ. ಆ ರೂಮ್ ಬಿಟ್ಟು ಆಚೆಗಡೆ ಹೋಗೋಣ ಅಂತ ಆಚೆಗಡೆ ಬಂದ್ರೆ ಅಲ್ಲಿರೋ ಡಾಕ್ಟರ್ಸ್ ನರ್ಸು ಎಲ್ಲರೂ ಕೂಡ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾರೆ. ಅವ್ರನ್ನ ನೋಡಿ ಇವನ್ಗೆ ತುಂಬಾ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಲಿಫ್ಟ್ ಹತ್ರ ಹೋದ್ರೆ ಆ ಲಿಫ್ಟ್ ಕೂಡ ವರ್ಕ್ ಆಗೋದಿಲ್ಲ. ನಂತರ ಅವನು ವಿಂಡೋಸ್ ನ ಓಪನ್ ಮಾಡಿ ವಿಂಡೋ ಮುಖಾಂತರ ಬೇರೆ ರೂಮ್ಗೆ ಹೋಗಿ ಅಲ್ಲಿಂದ ತಪ್ಸ್ಕೋಬೇಕು ಅಂತ ಆ ವಿಂಡೋ ಇಂದ ಆಚೆಗೆ ಬರ್ತಾನೆ. ಆದ್ರೆ ಸರಿಯಾಗಿ ಅದೇ ಟೈಮ್ಗೆ ಮಳೆ ಬೀಳ್ತಾ ಇರೋದ್ರಿಂದ ಕಾಲ್ ಸ್ಲಿಪ್ ಆಗೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇನ್ ಇವನ್ ಕತೆ ಮುಗೀತು, ಸತ್ತೋಗ್ತಾನೆ ಅಂತ ಅನ್ಕೊಂತೀವಿ. ಸರಿಯಾಗಿ ಅದೇ ಟೈಮ್ಗೆ ಇವನು ಆ ಬಿಲ್ಡಿಂಗ್ ಮೇಲೆ ನಾರ್ಮಲ್ ಆಗಿ ಭೂಮಿ ಮೇಲೆ ಯಾವ ತರ ನಿಂತ್ಕೊಂತೀವೋ ಅದೇ ತರ ನಿಂತ್ಕೊಂತಾನೆ. ಅವನ್ಗೆ ಏನೋ ಅರ್ಥ ಆಗೋದಿಲ್ಲ ಇಲ್ಲೇನ್ ನಡೀತೈತೆ ಅಂತ ಸುತ್ತಮುತ್ತ ನೋಡ್ತಿರ್ತಾನೆ. ಅಂಡ್ ಆವಾಗೆ ವಿಂಡೋ ಮುಖಾಂತರ ಒಬ್ಬ ಕ್ಲೀನರ್ ಆಚೆಗಡೆ ಬರ್ತಾನೆ. ಅವನು ಕೂಡ ಇವನಾಗೆ ನಾರ್ಮಲ್ ಆಗಿ ಬಿಲ್ಡಿಂಗ್ ಮೇಲೆ ನಡೀತಿರ್ತಾನೆ. ಆ ಕ್ಲೀನರ್ ಬಾಯ್ ಇವನ ಹತ್ರಕ್ಕೆ ಬಂದು ನೀನ್ ನನ್ನನ್ನ ನೋಡಿ ಭಯ ಪಡೋದಕ್ಕೆ ಹೋಗ್ಬೇಡ, ನಾನ್ ಹೇಳೋ ಮಾತುಗಳು ಕಾನ್ಸಂಟ್ರೇಷನ್ ಇಂದ ಕಿವಿ ಕೊಟ್ಟು ಕೇಳು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿನ್ನ ಬಾಡಿಯಲ್ಲಿರೋ ಆತ್ಮಕ್ಕೆ ಗಾರ್ಡಿಯನ್ ಅಂತಾನೆ ಹೇಳ್ಕೋಬಹುದು. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ನೀನು ಮಿನ್ ಅನ್ನೋ ಒಂದು ಬಾಡಿಯಲ್ಲಿ ಇದೆಯಾ. ಅವನು ನಿನ್ನೆ ರಾತ್ರಿನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟವನೆ. ಅವನು ಯಾಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟವನೆ, ಅದಕ್ಕೆ ರೀಸನ್ ಏನು ಅಂತ ನೀನೇ ತಿಳ್ಕೊಬೇಕಾಗುತ್ತೆ. ಇವನು ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ನೀನೇ ಕಂಡು ಹಿಡಿದು ನನಗೆ ಹೇಳಬೇಕು. ಇದೇ ನಿನ್ನ ಕೆಲಸ. ಅದಕ್ಕೆ ನಿನ್ನ ಆತ್ಮನ ಇವನ ಬಾಡಿಗೆ ಕಳ್ಸಿದೀನಿ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ ಅಂತ ಆ ಕ್ಲೀನರ್ ಬಾಯ್ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಬಾಡಿಯಲ್ಲಿರೋ ಆತ್ಮನೇ ಇವಾಗ ನಮ್ಮ ಹೀರೋ. ಅಂಡ್ ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಆ ಆತ್ಮಕ್ಕೆ ಅವನ ಪಾಸ್ಟ್ ಅಲ್ಲಿ ಏನ್ ನಡೆದೈತೆ, ಅವನ್ ಏನೆಲ್ಲ ಸಿಚುವೇಶನ್ ನ ಫೇಸ್ ಮಾಡಿದಾನೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಅವನ ಹೆಸರು ಕೂಡ ಗೊತ್ತಿರೋದಿಲ್ಲ. ಇದರಿಂದ ನಾವು ಅವನ್ನ ಮಿನ್ ಅಂತ ಕರ್ಕೊಳ್ಳೋಣ. ಮಿನ್ಗೆ ಸ್ವಲ್ಪ ಡೌಟ್ಗಳಿರ್ತವೆ. ಅದರಿಂದ ಆ ವ್ಯಕ್ತಿನ ಕ್ವಶನ್ಸ್ ಕೇಳೋದ್ರಿಂದ ಅವನಿಗೆ ತುಂಬಾ ಕೋಪ ಬಂತು ಆ ವಿಂಡೋ ಹತ್ರ ಮಲಗಿಸಿ ಈ ವಿಂಡೋನ ಟೈಟ್ ಆಗಿ ಹಿಡ್ಕೊ ಅಂತ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ಗೆ ಗ್ರಾವಿಟಿ ಎಲ್ಲ ನಾರ್ಮಲ್ ಆಗೋಗ್ಬಿಟ್ಟು ಇವಾಗ ಏನಾದ್ರೂ ನೀನು ಸ್ಲಿಪ್ ಆದ್ರೆ ನಿನ್ನನ್ನ ನಾನು ಕಾಪಾಡೋದಕ್ಕಾಗಲ್ಲ ಅಂತ ಹೇಳಿ ಆ ಕ್ಲೀನರ್ ಬಾಯ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಮಿನ್ನು ತುಂಬಾ ಕಷ್ಟಪಟ್ಟು ಆ ವಿಂಡೋ ಮುಖಾಂತರ ಮತ್ತೆ ಹಾಸ್ಪಿಟಲ್ ಒಳಗಡೆಗೆ ಬರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿನ್ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿದ್ದಾಗ ನರ್ಸ್ ಅವನಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಬಂದು ಸ್ಲೋ ಆಗಿ ಇಂಜೆಕ್ಷನ್ ಕೊಡ್ತೀರಾ ಆ ಸೂಜಿನ ಚುಚ್ಚು ಬಿಡ್ತಾಳೆ. ಇದರಿಂದ ಮಿನ್ಗೆ ತುಂಬಾ ಹರ್ಟ್ ಆಗಿ ಪಕ್ಕದಲ್ಲಿರೋ ಒಂದು ನೀರ್ನ ಚೆಲ್ಬಿಡ್ತಾನೆ. ಅಂಡ್ ಆವಾಗ ಆ ನೀರು ಗಾಳಿಯಲ್ಲೇ ನಿಂತ್ಕೊಂಡ್ಬಿಡ್ತವೆ. ಮಿನ್ಗೆ ಸ್ವಲ್ಪ ಡೌಟ್ ಬಂದು ನೀವು ಗಾರ್ಡಿಯನ್ನ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ ಇತ್ಕೊಂಡು ಹೌದು ನಾನು ಗಾರ್ಡಿಯನ್ನು, ನಾನು ಯಾವ ರೂಪದಲ್ಲಾದ್ರೂ ಬರ್ಬೋದು. ಆಕ್ಚುಲಿ ನಿನಗೊಂದು ವಿಷಯ ಹೇಳ್ಬೇಕು, ಇವನು ಯಾವ ರೀತಿ ಸತ್ತೋದ ಅಂತ ನೀನು 100 ಡೇಸ್ ಅಲ್ಲಿ ಕಂಡುಹಿಡಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಟ್ ಕ್ಲಾಕ್ ನ ಕೊಡ್ತಾನೆ. ನೀನೇನಾದ್ರೂ 100 ದಿನಗಳಲ್ಲಿ ಇವನು ಏಂತಕ್ಕೆ ಸತ್ತೋದ ಅಂತ ನನಗೆ ಕರೆಕ್ಟ್ ಆಗಿರೋ ರೀಸನ್ ಕೊಡ್ಲಿಲ್ಲ ಅಂದ್ರೆ ನೀನು 100 ದಿನಗಳಾದ್ಮೇಲೆ ಮತ್ತೆ ಸತ್ತೋಗ್ಬಿಡ್ತೀಯ. ಕರೆಕ್ಟ್ ಆಗಿರೋ ರೀಸನ್ ಏನಾದ್ರೂ ಕೊಟ್ರೆ ನಿನ್ನ ಆತ್ಮಕ್ಕೆ ಮತ್ತೆ ಪುನರ್ಜನ್ಮ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಗಾರ್ಡಿಯನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಗಾರ್ಡಿಯನ್ ಕೊಟ್ಟಿರೋ ಒಂದು ಸ್ಯಾಂಡ್ ಕ್ಲಾಕ್ ನ ನೋಡ್ತಿರ್ತಾನೆ. ಅವ್ನು ಯಾವ ಕಡೆ ತಿರುಗಿಸಿದ್ರು ಕೂಡ ಆ ಸ್ಯಾಂಡ್ ಕ್ಲಾಕ್ ಅನ್ನೋದು ನಿಲ್ಲೋದಿಲ್ಲ. 100 ಡೇಸ್ ಕರೆಕ್ಟ್ ಆಗಿ ಸ್ಯಾಂಡ್ ಕ್ಲಾಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅಂಡ್ ಸ್ವಲ್ಪ ತಾದ್ಮೇಲೆ ಡಾಕ್ಟರ್ ಇವನ ಹತ್ರಕ್ಕೆ ಬಂದು ಇವನನ್ನ ಫುಲ್ ಚೆಕ್ ಮಾಡಿ ನನ್ನ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇಂತ ಒಂದು ಕೇಸ್ ನ ನೋಡೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಸತ್ತೋಗಿ ಮಾರ್ಚುರಿಯಲ್ಲಿ 1 ಡೇ ಫುಲ್ ಇದೆಯಾ, ಮತ್ತೆ ನಿನಗೆ ಜೀವ ಬಂದೈತೆ, ಇದೊಂದು ಮಿರಾಕಿಲ್ ಅಂತ ಹೇಳ್ತಾನೆ. ನಂತರ ಅವನು ಡಿಸ್ಚಾರ್ಜ್ ಆದ್ಮೇಲೆ ಅವನ ತಾಯಿ ಮಿನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿನ್ಗೆ ಒಬ್ಬ ಅಣ್ಣ ಇರ್ತಾನೆ. ಮಿನ್ನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟು ಮತ್ತೆ ಅವನ್ಗೆ ಜೀವ ಬಂದು ಇವನ್ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರ ಅಣ್ಣ ಇವನ್ ಕಡೆ ನೋಡ್ದಿರಾ ಅವನ್ ಪಾಡ್ಗ ಅವನು ವರ್ಕ್ ಮಾಡ್ಕೊಂತ ಇರ್ತಾನೆ. ನಂತರ ಅವನ ತಾಯಿ ಮಿನ್ನನ್ನ ಕರೆದು ನೋಡು ಮಿನ್, ಇವತ್ತು ರಾತ್ರಿಗೆ ನೀನು ನಿಮ್ಮ ಅಣ್ಣ ರೂಮಲ್ಲೇ ಮಲ್ಕೋ, ಅವನ ಡ್ರೆಸ್ಸಸ್ ನ ಯೂಸ್ ಮಾಡ್ಕೊ, ನಾಳೆ ಮಾರ್ನಿಂಗ್ ನಿನಗೆ ಬೇಕಾಗಿರೋ ಎಲ್ಲಾ ಬಟ್ಟೆಗಳು ನಾನು ತಗೊಂಡ್ ಬಂದ್ ಕೊಡ್ತೀನಿ ಅಂತ ತಾಯಿ ಅಂತಾಳೆ. ಅದು ಸರೇಮಾ, ನನಗೊಂದು ಡೌಟ್ ಐತೆ, ನಾನ್ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದು ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವರ ತಾಯಿ ಆಗಿದ್ದೇನೋ ಆಗೋಗ್ಬಿಟ್ಟೈತೆ, ನೀನ್ ಅದ್ರ ಬಗ್ಗೆ ಇನ್ಮೇಲೆ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಅವನ ತಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮಿನ್ ಅವತ್ತು ರಾತ್ರಿ ಅವರ ಅಣ್ಣ ಜೊತೆ ಮಲ್ಕೊಂಡಿದ್ದಾಗ ಮಧ್ಯರಾತ್ರಿಯಲ್ಲಿ ಎದ್ದೇಳ್ಬಿಟ್ಟು ಅಲ್ಲಿರೋ ಫೋಟೋಸ್ ನ ನೋಡ್ತಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮಿನ್ಗೆ ಸಂಬಂಧಪಟ್ಟಿರೋ ಒಂದು ಫೋಟೋನು ಕೂಡ ಅವನ್ಗಲ್ಲಿ ಕಾಣಿಸೋದಿಲ್ಲ. ಆಲ್ಬಮ್ ನ ಚೆಕ್ ಮಾಡ್ತಾನೆ, ಅದ್ರಲ್ಲೂ ಅರ್ಧಂಬರ್ಧ ಇರ್ತವೆ. ಹಾಗೆ ಆ ಮನೆಯಲ್ಲಿ ಒಂದು ಡೋರ್ ನ ಆಚೆಗಡೆಯಿಂದ ಲಾಕ್ ಮಾಡಿರ್ತಾರೆ. ಮೇ ಬಿ ಇದು ನನ್ ರೂಮೇ ಆಗಿರ್ಬೋದು ಅಂತ ಮಿನ್ ಅದನ್ನ ಓಪನ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅದು ಆಗೋದಿಲ್ಲ.
ಈ ರೂಮ್ ಅಲ್ಲಿ ಏನೈತಿ ಅಂತ ಕೆಳಗಡೆ ಬಿದ್ದು ನೋಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಮಿನ್ ಅವ್ರ ಅನ್ನ ಅಲ್ಲಿಗೆ ಬಂದು ಅಮ್ಮ ಹೇಳಿದ್ದು ನೀನ್ ನನ್ ರೂಮ್ ಅಲ್ಲಿ ಮಲ್ಕೋ ಅಂತ, ಇಲ್ಲೇನ್ ಮಾಡ್ತಾ ಇದೀಯಾ ಬಂದು ಮಲ್ಕೋಬಾ ಅಂತ ಕರ್ಕೊಂಡ್ ಹೋಗ್ತಾನೆ. ಅಂಡ್ ಬೆಳಗ್ಗೆ ಮಿನ್ಗೆ ಎಚ್ಚರಿಕೆ ಆಗುತ್ತಷ್ಟೇ ಅವ್ರ ಅನ್ನ ಕೆಲ್ಸಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವನಿಗೆ ಬೇಕಾಗಿರೋ ಲ್ಯಾಪ್ಟಾಪ್ ಎಲ್ಲ ಎತ್ಕೊಂಡು ಹೋಗ್ತಾನೆ. ಅವ್ರ ಅನ್ನ ಅಲ್ಲಿಂದ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಮಿನ್ ಅವನಿಗೆ ಸಿಕ್ಕಿರೋ ಎಲ್ಲ ಕೀಸ್ ನ ಎತ್ಕೊಂಡು ಇವನ ರೂಮ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ರೂಮು ಓಪನ್ ಆಗೋದಿಲ್ಲ. ಇದೇ ಒಂದು ರೀಸನ್ ಗೆ ಅವನು ಪಕ್ಕದಲ್ಲಿರೋ ಒಂದು ರೂಮ್ ಗೆ ಹೋಗಿ ವಿಂಡೋ ಮುಖಾಂತರ ಇವನ ರೂಮ್ ಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇವನ ರೂಮ್ ಒಳಗಡೆಗೆ ಬಂದ್ಮೇಲೆ ಇವನಿಗೆ ಸಂಬಂಧಪಟ್ಟಿರೋ ಒಂದು ವಸ್ತುನು ಕೂಡ ಆ ಪ್ಲೇಸ್ ಅಲ್ಲಿ ಇವನಿಗೆ ಕಾಣೋದಿಲ್ಲ. ಆ ಪ್ಲೇಸ್ ಎಲ್ಲ ಎಂಟಿ ಆಗಿರುತ್ತೆ. ಇವನ್ ಈ ತರ ಬಂದಿದ್ದಾನೆ ಅಂತ ತಿಳ್ಕೊಂಡು ಇವರ ತಾಯಿ ಡೋರ್ ಓಪನ್ ಮಾಡಿ ಬಂದು ಇವನನ್ನ ತುಂಬಾ ಬೈತಿರ್ತಾಳೆ. ಅದಕ್ಕೆ ಮಿನ್ನ ಸಾರಿ ಅಮ್ಮ, ನನಗೆ ಸಂಬಂಧಪಟ್ಟಿರೋ ಒಂದು ವಸ್ತುನು ಈ ಪ್ಲೇಸ್ ಅಲ್ಲಿ ಇಲ್ವಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಇದ್ಕೊಂಡು ನನ್ನನ್ ಕೇಳಿದ್ರೆ ನನಗೇನ್ ಗೊತ್ತಾಗುತ್ತೆ, ಈ ಪ್ಲೇಸ್ ಈ ತರ ಇರೋದಕ್ಕೆ ರೀಸನ್ನೇ ನೀನು. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾನ್ ನಿನ್ ರೂಮ್ ಗೆ ಬಂದು ನೋಡಿದಾಗ ನೀನು ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದ್ದೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಡಾಕ್ಟರು ನಿನ್ನನ್ನ ಚೆಕ್ ಮಾಡಿ ನೀನು ಸತ್ತೋಗ್ಬಿಟ್ಟಿದೀಯಾ ಅಂತ ಹೇಳಿದ್ರು. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರ ಅಮ್ಮಗೂ ಕೂಡ ಇವನು ಯಾವ ತರ ಸತ್ತೋಗಿದ್ದಾನೆ ಅಂತ ರೀಸನ್ ಗೊತ್ತಿಲ್ಲ ಅಂತ. ನೀನ್ ಇನ್ಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ ಹೋಗ್ಬೇಡ ಮಗ ಅಂತ ಅವನನ್ನ ಹಗ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿನ್ ಸ್ಕೂಲ್ಗೆ ಹೋಗೋದಕ್ಕೆ ಡ್ರೆಸ್ ಹಾಕೊಂಡು ಅವನ ಪರ್ಸ್ ನ ಚೆಕ್ ಮಾಡಿದಾಗ ಅವನಿಗೆ ಸಂಬಂಧಪಟ್ಟಿರೋ ಬಿಲಾಂಗಿಂಗ್ಸ್ ಕಾಣಿಸ್ತವೆ. ಅದ್ರಲ್ಲಿ ಒಂದು ಪಿನ್ ಕಾಣಿಸುತ್ತೆ. ಹಾಗೆ ಅವನ ಜೋಬಿಗೆ ಹಾಕೊಂಡು ಅವ್ರಮ್ಮ ಕಾರ್ ಅಲ್ಲಿ ಇವನನ್ನ ಸ್ಕೂಲ್ ಹತ್ರ ಕರ್ಕೊಂಡ್ ಬರ್ತಾಳೆ. ನೋಡು ಮಿನ್, ನಾನು ರಿಂಗ್ ಅಲ್ಲಿರೋ ಒಂದು ಫ್ಯಾಕ್ಟರಿಗೆ ವರ್ಕ್ ಗೆ ಹೋಗ್ತಿದ್ದೀನಿ. ನಾನು ಮತ್ತೆ ಬರೋದಕ್ಕೆ ತುಂಬಾ ದಿನಗಳಾಗುತ್ತೆ. ಇವತ್ತು ಈವ್ನಿಂಗ್ ಸ್ಕೂಲ್ ಮುಗಿದ್ಮೇಲೆ ನಿನ್ನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ತಂದೆ ಬರ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀನು ಸೂಸೈಡ್ ಮಾಡ್ಕೊಂಡಿರೋದು ನಿಮ್ಮ ಸ್ಕೂಲ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಜ್ವರ ಬಂದಿತ್ತು, ಅದಕ್ಕೆ ಇಷ್ಟು ದಿನ ಸ್ಕೂಲ್ಗೆ ಬಂದಿಲ್ಲ ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಮಿನ್ನು ನಾನು ಅದನ್ನ ನೋಡ್ಕೊಂತೀನಮ್ಮ ಅಂತ ಸ್ಕೂಲ್ಗೆ ಹೋಗ್ತಾನೆ. ಆ ಸ್ಕೂಲ್ ಅಲ್ಲಿ ಇನ್ನ ಬರೋ 3 ಮಂತ್ಸ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಇವೆಂಟ್ ನಡೆಯುತ್ತೆ. ಆ ಇವೆಂಟ್ ನ ಯಾವ ತರ ನಡೆಸಬೇಕು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ. ಅಂಡ್ ಇವನು ಸ್ಕೂಲ್ ರೂಮ್ ಅಲ್ಲಿ ಹೋಗಿ ಕುತ್ಕೊಂಡಾಗ ಇವನ್ ಜೊತೆ ಮಾತಾಡೋದಕ್ಕೆ ಯಾರೂ ಕೂಡ ಬರೋದಿಲ್ಲ. ಆವಾಗ ಮಿನ್ ಅರ್ಥ ಮಾಡ್ಕೊಂತಾನೆ ಇವನು ಯಾರ ಜೊತೆನೂ ಮಿಂಗಲ್ ಆಗಿಲ್ವೇನೋ, ಅದಕ್ಕೆ ಯಾರು ಮಾತಾಡ್ತಿಲ್ಲ ಅಂತ ಅನ್ಕೊಂತಾನೆ. ಅಂಡ್ ಕ್ಲಾಸ್ ಟೀಚರ್ ಬಂದು ನೀನು ಲಾಸ್ಟ್ ಟೆಸ್ಟ್ ಗೆ ಅಟೆಂಡ್ ಆಗಿಲ್ವಲ್ಲ, ರೀಟೆಸ್ಟ್ ಬರೆಯೋದಕ್ಕೆ ಪ್ರಿಪೇರ್ ಆಗು ಅಂತ ಇನ್ಫಾರ್ಮ್ ಮಾಡ್ತಾಳೆ. ನಂತರ ಮಿನ್ನು ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ಲಂಚ್ ಮಾಡ್ತಿರುವಾಗ ಇವನ ಹತ್ರಕ್ಕೆ ಲೀ ಅನ್ನೋ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿ ಇವನ ಹತ್ರ ಬಿಹೇವ್ ಮಾಡ್ತಾ ಇರೋ ಒಂದು ರೀತಿನ ನೋಡಿ ಮಿನ್ಗೆ ಈ ಹುಡುಗಿ ತುಂಬಾ ಕ್ಲೋಸ್ ಅನ್ಕೊಂತೀನಿ, ಅದಕ್ಕೆ ಈ ಹುಡುಗಿ ಈ ತರ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂತಾನೆ. ಆವಾಗ ಲೀ ಇದ್ಕೊಂಡು ನೀನು ಇಷ್ಟು ದಿನ ಯಾಕೆ ಸ್ಕೂಲ್ಗೆ ಬಂದಿಲ್ಲ ಅಂತ ಕೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಇಷ್ಟು ದಿನ ಬರೋದಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ. ಆವಾಗ ಇಲ್ಲಿ ಫೋನ್ ಚೆಕ್ ಮಾಡ್ತಿರುವಾಗ ಒಂದು ಮೆಸೇಜ್ ಬರುತ್ತೆ. ಪವರ್ ರೇಂಜರ್ಸ್ ನಮ್ಮನ್ನ ಕರೀತಿದಾರೆ, ಬೇಗ ನಡಿ, ನಾವು ಅವ್ರನ್ನ ಮೀಟ್ ಆಗ್ಬೇಕು ಅಂತ ಒಂದು ಪ್ಲೇಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರದೊಂದು ಟೀಮ್ ಆಗಿರುತ್ತೆ. ಇವ್ರು ಏನನ್ನ ಲೀಡ್ ಮಾಡ್ತಾರಪ್ಪ ಅಂದ್ರೆ ಕಾರ್ಡ್ ಸ್ಟಂಟ್ ನ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಒಂದು ಸ್ಪೆಸಿಫಿಕ್ ಕಲರ್ಸ್ ನ ಬೋರ್ಡ್ ಮೇಲೆ ಫಿಕ್ಸ್ ಮಾಡಿ ಅದನ್ನ ಪ್ರತಿಯೊಬ್ರು ಒಂದೇ ಸತಿ ಟರ್ನ್ ಮಾಡಿದಾಗ ಅದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇಂತ ಒಂದು ಈವೆಂಟ್ ನ ಈ ಲೀಡರ್ಸ್ ಹ್ಯಾಂಡಲ್ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಆ ಲೀಡರ್ಸ್ ನ ನೋಡಿ ಮಿನ್ನಲ್ಲಿ ಹತ್ರ ಅಂತಾನೆ, ಇವ್ರೇನ ನೀನ್ ಹೇಳಿದ್ದ ಪವರ್ ರೇಂಜರ್ಸ್ ಅಂತ. ಆ ಮಾತನ್ನ ಕೇಳಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ನಗ್ತಾರೆ. ನಂತರ ಮೊದ್ಲಿದ್ದ ಮಿನ್ನು ಈ ಈವೆಂಟ್ ಗೋಸ್ಕರ ಡ್ರಾಯಿಂಗ್ಸ್ ನ ಬಿಡಿಸಿರ್ತಾನೆ. ಆ ಡ್ರಾಯಿಂಗ್ಸ್ ನ ನೋಡ್ಬಿಟ್ಟು ಮಿನ್ಗೆ ಡೌಟ್ ಬರುತ್ತೆ, ಈ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದು ನಾನೇನ ಅಂತ ಲೀ ಹತ್ರ ಕೇಳ್ತಾನೆ. ಹೌದು, ಈ ಡ್ರಾಯಿಂಗ್ಸ್ ನೆಲ್ಲ ಹಾಕಿರೋದು ನೀನೆ, ಬೇಕಾದ್ರೆ ನಿನ್ ಲಾಕರ್ ಚೆಕ್ ಮಾಡು, ಬರೀ ಇಂತ ಡ್ರಾಯಿಂಗ್ಸ್ ಇರ್ತವೆ ಅಂತ ಹೇಳ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮೊದ್ಲಿದ್ದ ಮಿನ್ನು ಡ್ರಾಯಿಂಗ್ ಮಾಡಿರೋವು ನೋಡೋದಕ್ಕೆ ತುಂಬಾ ಡಿಸ್ಟರ್ಬಿಂಗ್ ಆಗಿರ್ತವೆ. ಅದೇ ಸಮಯದಲ್ಲಿ ಮಿನ್ ವಿಂಡೋ ಮುಖಾಂತರ ನೋಡಿದಾಗ ಇವನ ಪರ್ಸ್ ಅಲ್ಲಿ ಒಂದು ಪಿನ್ ಸಿಕ್ಕಿರುತ್ತಲ್ವಾ, ಆ ಪಿನ್ ನ ಹಾಕೊಂಡು ಸ್ವಲ್ಪ ಹುಡುಗಿರು ಕಾಣಿಸ್ತಾರೆ. ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೋದ್ರೆ ಅಷ್ಟೊತ್ತಿಗೆ ಆ ಹುಡುಗಿರು ಒಂದು ಕ್ಲಾಸ್ ಒಳಗಡೆಗೆ ಹೊರಟೋಗ್ಬಿಡ್ತಾರೆ. ಮಿನ್ನು ಕೂಡ ಆ ಪಿನ್ ಹಾಕೊಂಡು ಆ ಕ್ಲಾಸ್ ರೂಮ್ ಒಳಗಡೆಗೆ ಹೋಗಿ ನೋಡಿದ್ರೆ ಆ ಕ್ಲಾಸ್ ಎಲ್ಲ ಹುಡುಗಿರ ತುಂಬಿಕೊಂಡಿರ್ತಾರೆ. ಅದನ್ನ ನೋಡಿ ಮಿನ್ನು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗಿ ಮತ್ತೆ ಹಿಂದಕ್ಕೆ ಬಂದ್ಬಿಡ್ತಾನೆ. ಇವನು ಕುತ್ಕೊಳ್ಳೋ ಒಂದು ಪ್ಲೇಸ್ ಹತ್ರ ಇವನ್ಗೋಸ್ಕರ ಒಂದು ಲೆಟರ್ ಇಟ್ಟಿರ್ತಾರೆ. ಇವತ್ತು ಈವ್ನಿಂಗು ಲೈಬ್ರರಿಯಲ್ಲಿ ನಾನ್ ನಿನ್ನನ್ನ ಮೀಟ್ ಆಗ್ತೀನಿ ಅಂತ. ಅದನ್ನ ನೋಡಿ ಆಶ್ಚರ್ಯದಿಂದ ನನ್ನನ್ನ ಇಷ್ಟೊಂದು ಸೀಕ್ರೆಟ್ ಆಗಿ ಯಾರಪ್ಪ ಮೀಟ್ ಆಗ್ತಾರೆ ಅಂತ ಲೈಬ್ರರಿಯಲ್ಲಿ ವೈಟ್ ಮಾಡ್ತಾನೆ. ತುಂಬಾ ಹೊತ್ತು ವೈಟ್ ಮಾಡಿದ್ದಾದ್ಮೇಲೆ ಇವನನ್ನ ಮೀಟ್ ಆಗೋದಕ್ಕೆ ಪೈ ಅನ್ನೋ ಒಂದು ಹುಡುಗಿ ಬರ್ತಾಳೆ. ಆ ಲೇಡಿ ಇವನ ಸ್ಟಡೀಸ್ ಗೋಸ್ಕರ ಒಂದು ನೋಟ್ಸ್ ಬುಕ್ ಕೊಟ್ಟು ಇದ್ರಲ್ಲಿರೋ ಸಮ್ಸ್ ನ ನೀನು ಸಾಲ್ವ್ ಮಾಡು ಅಂತ ಹೇಳ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿರೋದ್ರಿಂದ ಮಿನ್ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀರಾ ಆ ಹುಡುಗಿ ಕಡೆನೆ ನೋಡ್ಕೊಂಡಿದ್ದೋಗ್ಬಿಡ್ತಾನೆ. ಆವಾಗ ಪೈ ಇದ್ಕೊಂಡು ನೀನ್ ಯಾಕೆ ಇಷ್ಟು ದಿನಗಳು ಬಂದಿಲ್ಲ ಅಂತ ನಾನ್ ಕೇಳೋವರೆಗೂ ಹೇಳಲ್ವಾ ಏನು ಅಂತ ಕೇಳ್ತಾಳೆ. ಅದಕ್ಕೆ ಮಿನ್ ಇದ್ಕೊಂಡು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ ಅಂತ ಹೇಳ್ತಾನೆ. ಅಟ್ಲೀಸ್ಟ್ ನನ್ಗೊಂದು ಫೋನ್ ಕಾಲ್ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದಾಗ ಅದಕ್ಕೆ ಮಿನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ನನ್ ಫೋನ್ ಕಳ್ಳರು ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಅಂತ ಆ ಹುಡುಗಿ ಹತ್ರ ಹೇಳ್ತಾನೆ. ಹೀಗೆ ಅವರಿಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದಾದ್ಮೇಲೆ ಪೈ ಇದ್ಕೊಂಡು ನನ್ಗೆ ಕ್ಲಾಸ್ಗೆ ಟೈಮ್ ಆಗೈತಿ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಂಡ್ ಮಿನ್ನು ಕೂಡ ಅವತ್ತು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಒಂದು ಮಾನಿಟರ್ ಅಲ್ಲಿ ಪೈ ಒಂದು
ಒಂದು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಅಂತ ನೋಡ್ತಾನೆ. ಅದನ್ನ ನೋಡಿ ಸರ್ಪ್ರೈಸ್ ಫೀಲ್ ಆಗ್ತಾನೆ. ಅಂಡ್ ಅವತ್ತು ಮನೆಗೆ ಹೋದ್ಮೇಲೆ ಮಿನ್ ಒಂದು ATM ಕಾರ್ಡ್ ನ ನೋಡ್ತಾನೆ. ಮೊದ್ಲಿದ್ದಿದ್ ಮಿನ್ನು ಅವನ ATM ಕಾರ್ಡ್ ಮೇಲೆ ಪಿನ್ ಕೋಡ್ ಕೂಡ ಮರ್ತೋಗ್ತಾನೆ ಅಂತ ಹೇಳ್ಬಿಟ್ಟು ಅದ್ರ ಹಿಂದ್ಗಡೆನೆ ಬರ್ದಿರ್ತಾನೆ. ಮಿನ್ ಆ ATM ಅಲ್ಲಿ ಎಷ್ಟೈತೆ ಅಂತ ಚೆಕ್ ಮಾಡಿದಾಗ ಅದ್ರಲ್ಲಿ ತುಂಬಾನೇ ಅಮೌಂಟ್ ಇರುತ್ತೆ. ಅದನ್ನ ವಿತ್ಡ್ರಾ ಮಾಡಿ ಇವನ್ಗೆ ಬೇಕಾಗಿರೋ ಹಾಗೆ ಬಿಂದಾಸ್ ಆಗಿರೋ ಬಟ್ಟೆಗಳು ತಗೊಂಡು ಅವನ ಹೇರ್ ಸ್ಟೈಲ್ ನೆಲ್ಲ ಚೇಂಜ್ ಮಾಡಾಕ್ತಾನೆ, ಪೈನ ಇಂಪ್ರೆಸ್ ಮಾಡ್ಬೇಕು ಅಂತ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಿನ್ ಅವನ್ಗೆ ಇಟ್ಟಿರೋ ಒಂದು ರೀಟೆಸ್ಟ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಟ್ಟು ಪೈನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಇವನ ನ್ಯೂ ಲುಕ್ ಆ ಹುಡುಗಿಗೆ ಇಷ್ಟ ಆಗುತ್ತೆ. ಅದರಿಂದ ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಮಿನ್ ಅವರ ತಂದೆ ಟ್ಯಾಬ್ಲೆಟ್ ನ ಸೆಲ್ ಮಾಡೋ ಒಂದು ಕೆಲಸನ ಮಾಡ್ತಿರ್ತಾನೆ. ಮಿನ್, ನನಗೆ ಇವತ್ತು ತುಂಬಾ ಕೆಲಸ ಐತೆ, ಅದರಿಂದ ನನ್ಗೊಂದು ಕೆಲಸ ಮಾಡ್ಕೊಡು. ಈ ಒಂದು ಟ್ಯಾಬ್ಲೆಟ್ಸ್ ನ ಈ ಅಡ್ರೆಸ್ ಗೆ ಹೋಗಿ ಡೆಲಿವರಿ ಕೊಡು. ಹಾಗೆ ಅವ್ರಿಗೆ ಏನಾದ್ರೂ ನನ್ ಕಡೆಯಿಂದ ಸಹಾಯ ಬೇಕಾಗಿದ್ರೆ ಈ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಈ ನಂಬರ್ ಗೆ ಕಾಲ್ ಮಾಡು ಅಂತ ಹೇಳು ಅಂತ ಹೇಳ್ಬಿಟ್ಟು ಅವನನ್ನ ಕಳಿಸ್ತಾನೆ. ಮಿನ್ ಎಕ್ಸಾಕ್ಟ್ ಆಗಿ ಆ ಪ್ಲೇಸ್ ಹತ್ರಕ್ಕೆ ಹೋಗಿ ಆ ವ್ಯಕ್ತಿಗೆ ಇವನ್ ತಂದಿರೋ ಒಂದು ಟ್ಯಾಬ್ಲೆಟ್ಸ್ ನ ಡೆಲಿವರಿ ಮಾಡ್ತಾನೆ. ಹಾಗೆ ಇವನ ತಂದೆ ಕೊಟ್ಟಿರೋ ಒಂದು ಕಾರ್ಡ್ ನ ತೋರಿಸಿ ನಿಮ್ಗಿನ್ನ ಏನಾದ್ರೂ ಬೇಕಾಗಿದ್ರೆ ಈ ನಂಬರ್ ಗೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ಇವನು ನೋಡ್ತಿರುವಾಗ್ಲೇ ಒಂದು ಬಾಕ್ಸ್ ಅಲ್ಲಿರೋ ಟ್ಯಾಬ್ಲೆಟ್ಸ್ ನೆಲ್ಲ ಬಾಯಿಗೆ ಹಾಕೊಂಡು ಬೇರೆ ಟ್ಯಾಬ್ಲೆಟ್ಸ್ ನ ಹೊಡೆದಾಕ್ ಬಿಡ್ತಾನೆ. ಅಂಡ್ ಆವಾಗ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ರೂಪದಲ್ಲಿ ಮಿನ್ನ ಮೀಟ್ ಆಗೋದಕ್ಕೆ ಬಂದಿರೋದು ಗಾರ್ಡಿಯನ್ ಅಂತ. ಅಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ಗಾಲಿಯಲ್ಲಿ ಹಾರಾಡ್ತಿರ್ತವೆ. ಆವಾಗ ಗಾರ್ಡಿಯನ್ನು ನೀನು ಮಿನ್ ಲೈಫ್ ನ ತುಂಬಾ ಎಂಜಾಯ್ ಮಾಡ್ತಿದೀಯ ಅಂತ ಗೊತ್ತಾಗ್ತೈತೆ, ಆದ್ರೆ ಅವನು ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ನೀನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ ಅಂತ ಕೇಳ್ತಾನೆ. ಅದಕ್ಕೆ ಮಿನ್ ಇದ್ಕೊಂಡು ನನ್ನ ಡೌಟ್ ಏನಪ್ಪಾ ಅಂದ್ರೆ ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಅವ್ರ ಅಣ್ಣ ಅಂತ ಅನ್ಕೊಂತೀನಿ, ಯಾಕಂದ್ರೆ ಅವ್ರ ಅಣ್ಣಗೆ ಮಿನ್ ಅಂದ್ರೆ ಇಷ್ಟಾನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗಾರ್ಡಿಯನ್ಗೆ ತುಂಬಾ ಕೋಪ ಬರುತ್ತೆ. ಇಷ್ಟು ದಿನಗಳಾದ್ರೂ ಕೂಡ ನೀನು ಕಂಡು ಹಿಡ್ದಿದ್ದು ಇಷ್ಟೇನಾ? ಲಿಟ್ರಲಿ ಹೇಳ್ತಿದ್ದೀನಿ, 100 ದಿನಗಳಾದ್ಮೇಲೆ ಒಂದು ಸೆಕೆಂಡ್ ಕೂಡ ನಿನಗೆ ಟೈಮ್ ಕೊಡೋದಿಲ್ಲ. 100 ದಿನಗಳ ಒಳಗಡೆ ಎಕ್ಸಾಕ್ಟ್ ಆಗಿ ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಗೊತ್ತಾದ್ರೆ ಮಾತ್ರನೇ ಆ ಸ್ಯಾಂಡ್ ಕ್ಲಾಕ್ ಅನ್ನೋದು ನಿಂತೋಗ್ಬಿಡುತ್ತೆ. ಇಲ್ಲ ಅಂದ್ರೆ 100 ದಿನಗಳಾದ್ಮೇಲೆ ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿನ್ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಇವನಿಗೆ ಇನ್ನ 67 ಡೇಸ್ ಮಾತ್ರನೇ ಇರುತ್ತೆ. ಇಷ್ಟು ದಿನಗಳಾದ್ರೂ ಕೂಡ ಮಿನ್ ಸೂಸೈಡ್ ಗೆ ಏನ್ ರೀಸನ್ ಅಂತ ಇವನ್ಗೆ ಗೊತ್ತಾಗಿರೋದಿಲ್ಲ. ಹೀಗೆ ಒಂದು ದಿನ ಕ್ಲಾಸಸ್ ಆಗಿ ತುಂಬಾ ಹೊತ್ತಾದ್ರೂ ಕೂಡ ಪೈ ಆಚೆಗಡೆ ಬಂದಿರೋದಿಲ್ಲ. ಅದಕ್ಕೆ ಮಿನ್ ಆ ಹುಡುಗಿನ ಮೀಟ್ ಆಗೋದಕ್ಕೆ ಹೋದ್ರೆ ಪೈ ಸೈಲೆಂಟ್ ಆಗಿ ಒಂದತ್ರ ಕುತ್ಕೊಂಡಿರ್ತಾಳೆ. ಇವತ್ತು ನಡೆದಿರೋ ಒಂದು ಟೆಸ್ಟ್ ಅಲ್ಲಿ ಈ ಹುಡುಗಿ ಸರಿಯಾಗಿ ಪರ್ಫಾರ್ಮ್ ಮಾಡಿರೋದಿಲ್ಲ. ಅದ್ರಲ್ಲೂ ಕೂಡ ಈ ಹುಡುಗಿ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಸ್ಕೋರ್ ಮಾಡಿರೋದಕ್ಕೆ ತುಂಬಾನೇ ಬಾಧೆ ಪಡ್ತಿರ್ತಾಳೆ. ಆವಾಗ ಮಿನ್ ಆ ಹುಡುಗಿನ ಸಮಾಧಾನ ಮಾಡಿ ಅವನ ಹತ್ರ ಇರೋ ಒಂದು ಪಿನ್ ನ ತೋರಿಸಿ ಈ ಪಿನ್ ನಿಂದ ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳಿಂದ ಈ ಪಿನ್ ಕಲ್ದೋಗ್ಬಿಟ್ಟೈತಿ ಅಂತ ಒದ್ದಾಡ್ತಿದ್ದೀನಿ, ಇದು ನನಗೆ ಮತ್ತೆ ತಂದು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮಿನ್ ಆ ಹುಡುಗಿಗೆ ಆ ಪಿನ್ ಅನ್ನ ಹಾಕ್ತಿರುವಾಗ ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಆ ಹುಡುಗಿನೂ ಕೂಡ ಆಕ್ಸೆಪ್ಟ್ ಮಾಡಿ ಆ ನೆಕ್ಸ್ಟ್ ಡೇ ಇಂದ ಇವರಿಬ್ರು ಸೇರಿ ದೇವಸ್ಥಾನಕ್ಕೆ ಹೋಗೋದು, ಆಚೆಗಡೆ ಹೋಗೋದು ಅಂತ ತುಂಬಾ ಟೈಮ್ ನ ಇವರಿಬ್ರು ಎಂಜಾಯ್ ಮಾಡ್ತಾರೆ. ಹೀಗೆ ಒಂದು ದಿನ ಆ ಸಿಟಿಯಲ್ಲಿ ನಡೀತಾ ಇರೋ ಒಂದು ಫೈರ್ ವರ್ಕ್ಸ್ ನ ನೋಡೋದಕ್ಕಂತ ಎತ್ತರವಾಗಿರೋ ಒಂದು ಬಿಲ್ಡಿಂಗ್ ಮೇಲೆಗೆ ಹೋಗಿ ಕುತ್ಕೊಂತಾರೆ. ಆವಾಗ ಪೈ ಮಿನ್ ಹತ್ರ ನೀನು ಮೊದ್ಲಿದ್ದಂಗಿಲ್ಲ ಮಿನ್, ಇವಾಗ ತುಂಬಾನೇ ಚೇಂಜ್ ಆಗೋಗ್ಬಿಟ್ಟಿದ್ಯಾ, ಯಾಕಂದ್ರೆ ಮೊದ್ಲಿದ್ದಿದ್ ಮಿನ್ ನಕ್ಕಿದ್ರೆ ಅವನ ಫೇಸ್ ಈ ತರ ಇರ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಮಿನ್ ಇದ್ಕೊಂಡು ನಿನಗೆ ನಾನು ಮೊದ್ಲಿದ್ದಂಗೆ ಇಷ್ಟ ಆಗ್ತಿದ್ನ ಅಂಡ್ ಇವಾಗ ಇರೋ ಹಾಗಿದ್ರೆ ನಿನಗೆ ಇಷ್ಟನಾ ಅಂತ ಕೇಳ್ತಾನೆ. ಅದಕ್ಕೆ ನಿನಗೆ ಆನ್ಸರ್ ಬೇಕಂದ್ರೆ ಇವಾಗ ಬರ್ದಿರೋ ಒಂದು ಟೆಸ್ಟ್ ಗಳಲ್ಲಿ ಪಾಸ್ ಆಗಿ ತೋರ್ಸು, ಆವಾಗ ನಿನಗೆ ನನ್ನ ಒಪಿನಿಯನ್ ನ ಹೇಳ್ತೀನಿ ಅಂತ ಹೇಳ್ತಾಳೆ. ಅಂಡ್ ಇನ್ನೊಂದು ಕಡೆ ಇವನ ಫ್ಯಾಮಿಲಿ ಸಿಚುವೇಶನ್ ಚೆನ್ನಾಗಿರೋದಿಲ್ಲ. ಇದರಿಂದ ಇವನ ತಂದೆ ಅವರ ತಾಯಿ ಹತ್ರ ಇರೋ ಒಂದು ರಿಂಗ್ ನ ಮಾರಾಕ್ ಬಿಟ್ಟಿರ್ತಾನೆ. ಅವರ ತಾಯಿ ಅವರ ತಂದೆ ಹತ್ರ ತುಂಬಾ ಕೋಪದಿಂದ ಮಾತಾಡ್ತಿರುವಾಗ ಮಿನ್ ಅವನ ತಾಯಿ ಹತ್ರಕ್ಕೆ ಬಂದು ನಗನಗ್ತಾ ಅಮ್ಮ ನಾನು ನಿನ್ಗೆ ಕುಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಅವರ ತಾಯಿ ಬೇಡ ಮಗ, ನಿನಗೆ ಈ ಫ್ರೂಟ್ ಅಂದ್ರೆ ಇಷ್ಟ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಚಿಕ್ಕವಾಗಿದ್ದಾಗ ನನಗೆ ತುಂಬಾನೇ ವರ್ಕ್ ಇತ್ತು, ಅವತ್ತು ನೀನು ಮನೆ ಬಿಟ್ಟು ಆಚೆಗಡೆ ಹೋಗ್ಬಾರ್ದು ಅಂತ ನೀನ್ ಸುತ್ತಮುತ್ತನು ಈ ಫ್ರೂಟ್ಸ್ ನ ಇಟ್ಬಿಟ್ಟಿದ್ದೆ. ಅವತ್ತು ವರ್ಕ್ ಎಲ್ಲ ಮುಗಿದೋಗುವರ್ಗುನು ಈ ಫ್ರೂಟ್ಸ್ ಇರೋದ್ರಿಂದ ನೀನೊಂದು ಸ್ವಲ್ಪನೂ ಕೂಡ ಕದಲ್ದಿರ ಅಲ್ಲೇ ಇದ್ದೋಗ್ಬಿಟ್ಟಿದ್ದೆ ಅಂತ ಚಿಕ್ಕವಾಗ ನಡೆದಿರೋ ಸಿಚುವೇಶನ್ಸ್ ನ ನೆನಪು ಮಾಡ್ಕೊಂಡು ಅವ್ರಮ್ಮ ತುಂಬಾ ಖುಷಿ ಪಡ್ತಿರ್ತಾರೆ. ಆವಾಗ ಮಿನ್ ಆ ಫ್ರೂಟ್ ನ ತಿನ್ಬಿಟ್ಟು ಅಮ್ಮ ನನಗೆ ಈ ಫ್ರೂಟ್ ಇಷ್ಟ ಆಯ್ತು, ತುಂಬಾ ಟೇಸ್ಟಿ ಆಗೈತೆ ಅಂತ ಹೇಳ್ತಾನೆ. ಅವ್ರಮ್ಮ ಅದನ್ನ ನಂಬೋದಕ್ಕಾಗ್ದೆ ಹೌದಾ ಮಗ ಈ ಫ್ರೂಟ್ ನಿನ್ಗೆ ಇಷ್ಟ ಆಯ್ತಾ, ಹಾಗಾದ್ರೆ ನಾನು ನೆಕ್ಸ್ಟ್ ಇಂದ ಈ ಫ್ರೂಟ್ಸ್ ನ ನಾನು ನಿನ್ಗೋಸ್ಕರ ಎಕ್ಸ್ಟ್ರಾ ತರ್ತೀನಿ ಅಂತ ಹೀಗೆ ಮಿನ್ ಅವರ ತಾಯಿ ಹತ್ರ ತುಂಬಾ ಕ್ಲೋಸ್ ಆಗೋಗ್ಬಿಡ್ತಾನೆ. ಹೀಗೆ ಒಂದು ದಿನ ಮಿನ್ ಹಾಗೆ ಲೀ ಕಾರ್ಡ್ ಸ್ಟಂಟ್ ಇವೆಂಟ್ ಗೋಸ್ಕರ ಆ ಕಾರ್ಡ್ಸ್ ನ ರೆಡಿ ಮಾಡ್ತಿರುವಾಗ ಲೀ ಇವನ್ಗೆ ಒಂದು ಕಾರ್ಡ್ ಕೊಟ್ಟು ನಾಳೆ ನಾವಿಬ್ರು ಐಸ್ ಕ್ರೀಮ್ ತಿನ್ನೋದಕ್ಕೆ ಆಚೆ ಕಡೆ ಹೋಗೋಣ ಅಂತ ಕೇಳ್ತಾಳೆ. ಅದಕ್ಕೆ ಮಿನ್ ನಿಂತ್ಕೊಂಡು ನಾಳೆ ನಾನು ನಿನ್ ಜೊತೆ ಬರೋದಕ್ಕಾಗಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಪೈ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಂಡ್ ಇವನು ಅನ್ಕೊಂಡಿರೋ ಹಾಗೆ ಟೆಸ್ಟ್ ರಿಸಲ್ಟ್ ಬರ್ತವೆ, ಅದ್ರಲ್ಲಿ ಇವನು ಚೆನ್ನಾಗಿ ಸ್ಕೋರ್ ಮಾಡಿರ್ತಾನೆ. ಇದರಿಂದ ಪೈ ಇವನ ತಲೆಗೆ ಶಾಂಪೂ ಹಾಕಿ ನೀನೇನಾದ್ರೂ ಟೆಸ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನಿನ್ಗೆ ಈ ರೀತಿ ಮಾಡ್ತೀನಿ ಅಂತ ದೇವ್ರ ಹತ್ರ ಅನ್ಕೊಂಡಿದ್ದೆ ಅಂತ ಅವನ ತಲೆಗೆ ಶಾಂಪೂ ಹಾಕಿ ಹಾಗೆ ಆ ಬ್ರಿಡ್ಜ್ ನ 10 ಟೈಮ್ಸ್ ಕ್ರಾಸ್ ಮಾಡ್ತಾರೆ. ಹಾಗೆ ಇವರಿಬ್ರು ಒಂದತ್ರ ಕುತ್ಕೊಂಡಿದ್ದಾಗ ಹ್ಯಾಪಿ ಬರ್ತ್ಡೇ ಮಿನ್ ಅಂತ ಹೇಳಿ ಇವನ್ಗೆ ಒಂದು ಗಿಫ್ಟ್ ನ ಕೊಡ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ಹ್ಯಾಪಿ ಬರ್ತ್ಡೇ ಅಂತ ಹೇಳೋವರ್ಗುನು ಕೂಡ ಇವನ್ಗುನು ಗೊತ್ತಿಲ್ಲ
ಗೊತ್ತಿಲ್ಲ ಇವನ ಬರ್ತ್ಡೇ ಇವತ್ತು ಅಂತ. ಪೈ ಇವನಿಗೆ ಅವಳ ಕೈಯಿಂದ ಮಾಡಿರೋ ಒಂದು ಕೆಲಾಡಿಯೋಸ್ಕೋಪ್ ಕೊಟ್ಟಿರ್ತಾಳೆ. ಅದನ್ನೆಲ್ಲ ನೋಡಿದ್ದಾದ್ಮೇಲೆ ಮಿನ್ ಆ ಹುಡುಗಿ ಹತ್ರ ಕೇಳ್ತಾನೆ, ನಿನಗೆ ಮೊದ್ಲಿದ್ದಿದ್ ಮಿನ್ ಅಂದ್ರೆ ಇಷ್ಟನಾ, ಇವಾಗ ಇದ್ದಿದ್ ಮಿನ್ ಅಂದ್ರೆ ಇಷ್ಟನಾ ಅಂತ. ಇವಾಗಿರೋ ಮಿನ್ ಅಂದ್ರೆ ಇಷ್ಟ ಅಂತ ಹೇಳೋದ್ರಿಂದ ಮಿನ್ನು ಕೂಡ ತುಂಬಾ ಖುಷಿ ಪಡ್ತಾನೆ. ಫಸ್ಟ್ ಟೈಮ್ ಇವರಿಬ್ರು ಕಿಸ್ ಮಾಡ್ಕೊಂತಾರೆ. ಅಂಡ್ ಹಾಗೆ ಇವರ ಸ್ಪೋರ್ಟ್ಸ್ ಇವೆಂಟ್ ಕೂಡ ಹತ್ರಕ್ಕೆ ಬರ್ತಾ ಇರೋದ್ರಿಂದ ಆ ಸ್ಪೋರ್ಟ್ಸ್ ಇವೆಂಟ್ ಗೋಸ್ಕರ ಇವನೊಂದು ಡ್ರಾಯಿಂಗ್ ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಅವತ್ ಈವ್ನಿಂಗ್ ಅಲ್ಲಿಂದ ಹೋಗೋವಾಗ ಈ ಕಾರ್ಡ್ ಸ್ಟಂಟ್ ಗ್ರೂಪ್ ಅವರು ತಗೊಂಡಿರೋ ಫೋಟೋಸ್ ನ ನೋಡ್ತಾನೆ. ಅಲ್ಲಿರೋ ಪ್ರತಿಯೊಂದು ಫೋಟೋದಲ್ಲೂ ಕೂಡ ಇವನು ಒಬ್ಬಂಟಿಯಾಗಿ ಏನೋ ಕಳ್ಕೊಂಡಿರೋ ರೀತಿಯಲ್ಲಿ ಕುತ್ಕೊಂಡಿರೋದನ್ನ ನೋಡ್ತಾನೆ. ಆ ಫೋಟೋಸ್ ನ ಒಂದೊಂದೇ ನೋಡ್ತಿರುವಾಗ ಒಂದು ಫೋಟೋದಲ್ಲಿ ಇವನು ಒಂದು ಲಾಕರ್ ಅಲ್ಲಿ ಏನೋ ಇಡ್ತಿದ್ದಂಗೆ ಒಂದು ಫೋಟೋ ಇರುತ್ತೆ. ಮೇ ಬಿ ಆ ಲಾಕರ್ ಅಲ್ಲಿ ಏನಾದ್ರೂ ಇರ್ಬೋದು ಅಂತ ಆ ಲಾಕರ್ ನ ಓಪನ್ ಮಾಡೋದಕ್ಕೆ ಕೀ ಇಲ್ದೇ ಇರೋ ಒಂದು ರೀಸನ್ಗೆ ಅದನ್ನ ಮುರಿದಾಗ್ಬಿಡ್ತಾನೆ. ಅದ್ರಲ್ಲಿ ಇವನಿಗೆ ಸಂಬಂಧಪಟ್ಟಿರೋ ಒಂದು ವಸ್ತುನು ಕೂಡ ಇರೋದಿಲ್ಲ. ಆ ಲಾಕರ್ ಫುಲ್ ಎಂಟಿ ಆಗಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಲೀ ಅಲ್ಲಿಗೆ ಬಂದು ಅದನ್ನ ಓಪನ್ ಮಾಡೋದಕ್ಕೆ ಕೀ ಇಲ್ಲ ಅಂದ್ರೆ ನನ್ ಲಾಕರ್ ಯೂಸ್ ಮಾಡ್ಕೋಬಹುದಾಗಿತ್ತಲ್ವಾ, ಅದನ್ನ ಯಾಕೆ ಮುರಿದಾಕ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಮಿನ್ ಶಾಕ್ ಆಗಿ ನಾನ್ ನಿನ್ ಲಾಕರ್ ನ ಯೂಸ್ ಮಾಡ್ತೀನ ಅಂತ ಕೇಳಿದಾಗ, ಹಾ ನಿನಗೆ ಹುಷಾರ್ ಇಲ್ದಿರುವಾಗ ಮೊದ್ಲೇ ನೀನು ನನ್ನ ಲಾಕರ್ ನ ಯೂಸ್ ಮಾಡ್ತಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಲ್ಯಾಪ್ಟಾಪ್ ನನ್ನ ಲಾಕರ್ ಅಲ್ಲಿ ಇಟ್ಬಿಟ್ಟು ಆ ಲ್ಯಾಪ್ಟಾಪ್ ನ ನಮ್ಮ ತಾಯಿಗೆ ಕೊಟ್ಬಿಡು ಅಂತ ಒಂದು ಲೆಟರ್ನು ಕೂಡ ಇಲ್ಲಿಟ್ಟಿದ್ದೆ. ಅವತ್ತು ನಾನು ನಿಮ್ಮ ತಾಯಿಗೆ ಲ್ಯಾಪ್ಟಾಪ್ ನ ಕೊಡೋಣ ಅಂತ ಹೋಗಿದ್ದೆ, ಬಟ್ ನಿಮ್ಮ ತಾಯಿ ಇಲ್ದೇ ಇರೋ ಒಂದು ರೀಸನ್ಗೆ ನಿಮ್ಮ ಅಣ್ಣಗೆ ಆ ಲ್ಯಾಪ್ಟಾಪ್ ನ ಕೊಟ್ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಇದರಿಂದ ಮಿನ್ಗೆ ಅವ್ರ ಅಣ್ಣ ಮೇಲೆ ಇನ್ನಷ್ಟು ಡೌಟ್ ಅನ್ನೋದು ಜಾಸ್ತಿನೇ ಆಗುತ್ತೆ. ಅಂಡ್ ಅವನ ಮನೆಯಲ್ಲಿ ಅವ್ರ ಅಣ್ಣ ಇಲ್ದೇ ಇರೋ ಒಂದು ಟೈಮ್ ನ ನೋಡ್ಕೊಂಡು ಅವನ ರೂಮ್ ನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡ್ತಾನೆ. ಇವನಿಗೆ ಸಂಬಂಧಪಟ್ಟಿರೋ ಏನಾದ್ರೂ ಲ್ಯಾಪ್ಟಾಪ್ ಸಿಗುತ್ತೇನೋ ಅಂತ. ಆದ್ರೆ ಇವನಿಗೆ ಸಿಗೋದಿಲ್ಲ. ಒಂದು ಪ್ಲೇಸ್ ಅಲ್ಲಿ ಮಾತ್ರ ಇವನ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಕಾಣಿಸ್ತವೆ. ಆ ಫೋಟೋಸ್ ಅಲ್ಲಿ ಇವನ ಫೇಸ್ ಮಾತ್ರನೇ ಯಾರೋ ಗೀಚ್ ಆಗ್ಬಿಟ್ಟಿರ್ತಾರೆ. ಅದನ್ನ ನೋಡಿ ಇವನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾನೆ, ಮಿನ್ ಸಾವುಗೆ ನನ್ನ ಬ್ರದರೇ ಕಾರಣ ಅಂತ. ಸರಿ ಅಂತ ಇವ್ರ ಅಣ್ಣ ಯೂಸ್ ಮಾಡೋ ಒಂದು ಸಿಸ್ಟಮ್ ಅಲ್ಲಿ ಇವನ್ಗೆ ಬೇಕಾಗಿರೋ ಏನಾದ್ರೂ ಎವಿಡೆನ್ಸ್ ಸಿಗ್ಬೋದೇನೋ ಅಂತ ಅವನ ಸಿಸ್ಟಮ್ ನ ಚೆಕ್ ಮಾಡ್ತಿರುವಾಗ ಆವಾಗ ಇವನಿಗೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಅಣ್ಣ ಆನ್ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಿರ್ತಾನೆ. ಇವರಿಬ್ರು ಎಜುಕೇಶನ್ ಗೋಸ್ಕರ ಜರ್ಮನಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ಒಂದು ದಿನ ಮಿನ್ ಹಾಗೆ ಅವ್ರ ಅಣ್ಣಗೆ ಆಗಿರೋ ಒಂದು ಜಗಳದಲ್ಲಿ ಮಿನ್ ಮನೆ ಬಿಟ್ಟು ಹೊಡೋಗ್ಬಿಟ್ಟಿರ್ತಾನೆ. ಇದೇ ಒಂದು ರೀಸನ್ಗೆ ಇವ್ರ ಅಣ್ಣ ಜರ್ಮನಿಗೆ ಹೋಗಿರೋದಿಲ್ಲ. ಆನ್ ಅವ್ರ ಅಣ್ಣ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅಂಡ್ ಆ ಚಾಟ್ ನ ನೋಡ್ತಿರುವಾಗ್ಲೇ ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಒಂದು ಲೆಟರ್ ಇವ್ರ ಅಣ್ಣಗೆ ಸಿಕ್ಕೈತಿ ಅಂತ ಆ ಹುಡುಗಿ ಹತ್ರ ಚಾಟ್ ಮಾಡಿರ್ತಾನೆ. ಆವಾಗ ಈ ಸಿಸ್ಟಮ್ ನ ಚೆಕ್ ಮಾಡ್ತಿರೋ ಮಿನ್ಗೆ ಇವ್ರನ್ನ ವರ್ಕ್ ಗೆ ಹೋಗುವಾಗ ಒಂದು ಲ್ಯಾಪ್ಟಾಪ್ ನ ಇವನ್ಗೆ ಗೊತ್ತಾಗ್ದಿರೋ ಹಾಗೆ ಯಾಕೆ ಬಚ್ಚಿಕೊಂಡು ಎತ್ಕೊಂಡೋದ. ಮೇ ಬಿ ಅದೇ ಲ್ಯಾಪ್ಟಾಪ್ ಅಲ್ಲಿ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಇರ್ಬೋದು ಅಂತ ಇವ್ರನ್ನ ವರ್ಕ್ ಮಾಡ್ತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ. ಅವ್ರನ್ನ ಅವನ ಕೊಲಿಗ್ ಜೊತೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಹೋದಾಗ ಇವನ ಆ ರೂಮ್ ಡೋರ್ ನ ಮುರ್ತಾಕಿ ಒಳಗಡೆಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ತುಂಬಾನೇ ಲ್ಯಾಪ್ಟಾಪ್ಸ್ ಇರ್ತವೆ. ಆದ್ರೆ ಒಂದು ಲ್ಯಾಪ್ಟಾಪ್ ವಾಲ್ ಪೇಪರ್ ಮಾತ್ರ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ. ಆ ಲ್ಯಾಪ್ಟಾಪ್ ನ ಎತ್ಕೊಂಡು ಅದರಲ್ಲಿರೋ ಒಂದು ಫೈಲ್ ನ ಓಪನ್ ಮಾಡ್ತಾನೆ. ಅದು ಬೇರೆ ಯಾವುದು ಅಲ್ಲ, ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಆ ಫೈಲ್ ಅಲ್ಲಿ ಅವನೇ ಟೈಪ್ ಮಾಡಿರ್ತಾನೆ. ಅದನ್ನ ಓದ್ತಿರುವಾಗ್ಲೇ ಸರಿಯಾಗಿ ಅದೇ ಟೈಮ್ಗೆ ಮಿನ್ ಅವ್ರನ್ನ ಅಲ್ಲಿಗೆ ಬಂದು ನೀನ್ ಇಲ್ಲೇನ್ ಮಾಡ್ತಿದ್ಯ ಮಿನ್ ಅಂತ ಅವನ ಹತ್ರ ಇರೋ ಒಂದು ಲ್ಯಾಪ್ಟಾಪ್ ನ ಎತ್ಕೊಂಡು ಕಿಟಕಿ ಮುಖಾಂತರ ಅದನ್ನ ಬಿಸಾಕ್ ಬಿಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಮಿನ್ ಆ ಲ್ಯಾಪ್ಟಾಪ್ ನ ಎತ್ಕೋಬೇಕು ಅಂತ ಕೆಳಗಡೆಗೆ ಬಂದು ನೋಡಿದ್ರೆ ಅಲ್ಲಿ ಲ್ಯಾಪ್ಟಾಪ್ ಇರೋದಿಲ್ಲ. ಆವಾಗ ಅಲ್ಲಿ ಗಾರ್ಡ್ ಅನ್ನೋ ಒಂದು ಮುದುಕಿ ರೂಪದಲ್ಲಿ ಬಂದು ಆ ಲ್ಯಾಪ್ಟಾಪ್ ಕೆಳಗಡೆಗೆ ಬೀಳ್ತಿರೋ ಹಾಗೆ ಗಾಲಿಯಲ್ಲೇ ಹಿಡ್ಕೊಂಡಿರ್ತಾನೆ. ಅದನ್ನ ನೋಡಿ ಮಿನ್ನು ತುಂಬಾ ಸಂತೋಷದಿಂದ ಫಸ್ಟ್ ಟೈಮ್ ನೀನೊಂದು ನನಗೆ ಹೆಲ್ಪ್ ಮಾಡೋದಕ್ಕೆ ನೋಡಿದ್ಯಾ ಅಂತ ಆ ಗಾರ್ಡಿಯನ್ ಗೆ ಥ್ಯಾಂಕ್ಸ್ ಹೇಳ್ತಿರುವಾಗ್ಲೇ ಆ ಲ್ಯಾಪ್ಟಾಪ್ ನ ಕೆಳಗಡೆಗೆ ಬಿಟ್ಬಿಡ್ತಾನೆ. ತುಂಬಾ ಮೇಲೆಯಿಂದ ಆ ಲ್ಯಾಪ್ಟಾಪ್ ಒಂದೇ ಸತಿ ಬೀಳೋದ್ರಿಂದ ಅದು ಮುರಿದೋಗ್ಬಿಟ್ಟಿರುತ್ತೆ. ಇವನ್ಗೆ ಬೇರೆ ದಾರಿ ಇರೋದಿಲ್ಲ. ಆ ಮುರಿದೋಗಿರೋ ಲ್ಯಾಪ್ಟಾಪ್ ಆದ್ರೂ ಕೂಡ ಅದನ್ನ ಹೇಗೋ ಹಾಗೆ ಕಷ್ಟಪಟ್ಟು ಆನ್ ಮಾಡಿ ಆ ಸೂಸೈಡ್ ಲೆಟರ್ ನ ಓದ್ತಾನೆ. ನಾನು ಈ ಪ್ರಪಂಚದಲ್ಲಿ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗೋಗ್ಬಿಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೆ ನನಗೆ ಸಂಬಂಧಪಟ್ಟಿರೋ ಬಿಲಾಂಗಿಂಗ್ಸ್ ನ ನಾನೇ ಸುಟ್ಟಾಕ್ ಬಿಡ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಫ್ಯಾಮಿಲಿ ಫೋಟೋದಲ್ಲಿ ಅವನ ಫೇಸ್ ನ ಅವನೇ ಸ್ಕ್ರಾಚ್ ಮಾಡ್ಕೊಂಡಿರ್ತಾನೆ. ಅದನ್ನು ಅಲ್ದೆ ಇವನ ಫಾದರ್ ಒಬ್ಬ ಸೆಲ್ಫಿಶ್ ಪರ್ಸನ್. ನಮ್ಮ ಅಣ್ಣ ಕಡೆ ನೋಡ್ಕೊಂಡ್ರೆ ನನ್ನಿಂದಾನೆ ಅವನು ಬ್ರೇಕಪ್ ಮಾಡ್ಕೊಂಡಿದ್ದಾನೆ ಅಂತ ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಮನ್ಸಲ್ಲಿ ಅನ್ಕೊಂತ ಇದ್ದಾನೆ. ಹಾಗೆ ನನ್ನ ಸ್ಕೂಲ್ ಕಡೆ ನೋಡ್ಕೊಂಡ್ರೆ ಆ ಸ್ಕೂಲ್ ಅಲ್ಲಿ ನನಗೆ ಯಾರೂ ಕೂಡ ಫ್ರೆಂಡ್ಸ್ ಇಲ್ಲ. ಅದಕ್ಕೆ ನಾನು ರಿಗ್ರೆಟ್ ಫೀಲ್ ಆಗೋದಿಲ್ಲ. ಯಾಕಂದ್ರೆ ಸರಿಯಾಗಿ ಅದೇ ಟೈಮ್ಗೆ ನನ್ನ ಲೈಫ್ ಅಲ್ಲಿ ಪೈ ಅನ್ನೋ ಒಂದು ಹುಡುಗಿ ಬಂದ್ಲು. ಆದ್ರೆ ಒಂದು ದಿನ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಒಂದು ಪಿನ್ ನ ರಿಟರ್ನ್ ಕೊಡೋದಕ್ಕೆ ಹೋದಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದನ್ನ ನೋಡ್ದೆ. ಆ ಸಿಚುವೇಶನ್ ನೋಡಿದ್ದಾದ್ಮೇಲೆ ಆ ಹುಡುಗಿನ ಸಾಯಿಸ್ಬೇಕು ಇಲ್ಲ ನಾನು ಸತ್ತೋಗ್ಬೇಕು ಅಂತ ಡಿಸೈಡ್ ಆದೆ ಅಂತ ಹೇಳ್ಬಿಟ್ಟು ಆ ಲೆಟರ್ ನ ಓದ್ತಿರುವಾಗ ಆ ಲ್ಯಾಪ್ಟಾಪ್ ಆಫ್ ಆಗೋಗ್ಬಿಡುತ್ತೆ. ಮಿನ್ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಕೆಲಸ ಏನ್ ಮಾಡಿದ್ಲು ಅನ್ನೋ ಒಂದು ಡೌಟ್ ರೈಸ್ ಆಗುತ್ತೆ. ಇದರಿಂದ ಮಿನ್ ಪೈ ಮೇಲೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ನೋಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಒಂದು ದಿನ ಸ್ಕೂಲ್ ಎಲ್ಲ ಕಂಪ್ಲೀಟ್ ಆಗೋದ್ರೂ ಕೂಡ ಪೈ ಆಚೆಗೆ ಬರೋದಿಲ್ಲ. ಏನ್ ಮಾಡ್ತಿದ್ದಲ್ಲ ಈ ಹುಡುಗಿ ಅಂತ ಮಿನ್ ಆ ಹುಡುಗಿನ ಹುಡ್ಕೊಂಡು ಸ್ಕೂಲ್ ಒಳಗಡೆಗೆ ಹೋಗ್ತಾನೆ. ಆ ಗ್ಲಾಸ್ ಗೆ ರ್ಯಾಪರ್ ನ ಅಟ್ಯಾಚ್ ಮಾಡಿರ್ತಾರಲ್ವಾ, ಆ ರ್ಯಾಪರ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಬ್ಬ ಟೀಚರು ಪೈ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಅದನ್ನ ನೋಡಿ ಮಿನ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವನ ಆತರ ಮಾಡ್ತಾ ಇದ್ರು ಕೂಡ ಆ ಹುಡುಗಿ ಸ್ವಲ್ಪನೂ ಕೂಡ ರಿಯಾಕ್ಟ್ ಆಗೋದಿಲ್ಲ. ಅವತ್ತು ರಿಟರ್ನ್ ಹೊರಟೋಗ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಕ್ಲಾಸ್ ನಡೀತಿರುವಾಗ
ಹೊಡಿತಿರುವಾಗ ಮಿನ್ ಆ ಕ್ಲಾಸ್ ಟೀಚರ್ ಹತ್ರಕ್ಕೆ ಬಂದು ಅವನ ಕೆನ್ನೆಗೆ ಒಂದು ಬಿಡ್ತಾನೆ. ಅವನನ್ನ ಹೊಡಿತಿರುವಾಗ ಪೈ ಮಿನ್ನ ಕರ್ಕೊಂಡು ಕ್ಲಾಸ್ ಇಂದ ಆಚೆ ಬಂದ್ಬಿಡ್ತಾಳೆ. ಆವಾಗ ಮಿನ್ನು, ನೀನ್ ನಿನ್ನೆ ಆ ಟೀಚರ್ ಜೊತೆ ಏನ್ ಮಾಡ್ತಿದ್ಯಾ ಅಂತ ನಾನು ಎಲ್ಲಾನು ನೋಡ್ದೆ, ನಿನ್ಗೇನಾದ್ರೂ ಹುಚ್ಚಿಡ್ದೈತಾ, ಅವ್ನ ಆತರ ಮಾಡ್ತಾ ಇದ್ರು ಕೂಡ ನೀನ್ ಯಾಕೆ ರಿಯಾಕ್ಟ್ ಆಗ್ತಿಲ್ಲ ಅಂತ ಪೈನ ಬೈತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಇರ್ಬೇಕಂದ್ರೇನೆ ತುಂಬಾ ಕಷ್ಟ ಅಂತ ಹೇಳ್ಕೋಬಹುದು. ಪ್ರತಿಯೊಂದರಲ್ಲೂ ಈವೆಂಟ್ಸ್, ಟೆಸ್ಟ್ ಎಲ್ಲದರಲ್ಲೂ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರನೇ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಈ ಸ್ಕೂಲ್ ಅಲ್ಲಿ ಇರ್ಬೋದಂತೆ. ಒಂದು ವೇಳೆ ಈ ಸ್ಕೂಲ್ ಅಲ್ಲಿ ಯಾರಾದ್ರೂ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ರೆ ಈ ಸ್ಕೂಲ್ ಅಕಾಡೆಮಿಕ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಇರ್ತಾವಂತೆ. ಲಿಟರಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಟ್ಯಾಲೆಂಟ್ ಹಾಗೆ ಹಾರ್ಡ್ ವರ್ಕ್ ಇಂದ ಈ ಪೊಸಿಷನ್ ಗೆ ಬಂದಿರ್ತಾಳೆ. ಆದ್ರೆ ಆ ಟೀಚರ್ ಈ ಹುಡುಗಿ ಹತ್ರ ಬ್ಲಾಕ್ ಮೇಲ್ ಮಾಡಿರ್ತಾನೆ. ನೀನೇನಾದ್ರೂ ನಾನು ಹೇಳಿರೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನೀನನ್ನ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ತೆಗೆದಾಕ್ಬಿಡ್ತೀನಿ ಅಂತ. ಇದೇ ಒಂದು ರೀಸನ್ ಗೆ ಪೈ ಆ ಟೀಚರ್ ಹತ್ರ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ನಾನು ತುಂಬಾ ಕಷ್ಟಪಟ್ಟು ಈ ಪೊಸಿಷನ್ ಗೆ ಬಂದಿದ್ದೀನಿ, ನೀನ್ ಹೋಗಿ ಆ ಟೀಚರ್ ಹತ್ರ ಸಾರಿ ಕೇಳು ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಮಿನ್ಗೆ ಇನ್ನಷ್ಟು ಕೋಪ ಬರುತ್ತೆ. ಏನ್ ಮಾತಾಡ್ತಿದ್ಯಾ ನೀನ್ ಈ ತರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡ್ಲೇ ಇಲ್ಲ. ನಿನ್ ಹತ್ರ ಆ ತರ ಬಿಹೇವ್ ಮಾಡ್ತಾ ಇದ್ರು ಕೂಡ ನೀನ್ ಅವನ ಹತ್ರಕ್ಕೆ ಹೋಗಿ ಸಾರಿ ಕೇಳು ಅಂತಿದ್ಯಾ. ನಿನಗೆ ಇಷ್ಟವಾಗಿರೋ ಜೀವನ ನೀನು ಬದುಕೋದಕ್ಕಾಗ್ಲಿಲ್ಲ ಅಂದ್ರೆ ಈ ಬದುಕೇಂದಕ್ಕೆ ಅಂತ ಅವನ ಆ ಬಿಲ್ಡಿಂಗ್ ತುದಿವರೆಗೂ ಬಿದ್ದೋಗೋ ರೀತಿಯಲ್ಲಿ ಹೋಗ್ತಿರ್ತಾನೆ. ಅದನ್ನ ನೋಡಿ ಪೈ ಇದ್ಕೊಂಡು ನೀನ್ ಆ ತರ ಮಾಡೋದಕ್ಕೆ ಹೋಗ್ಬೇಡ ಮಿನ್, ಪ್ಲೀಸ್ ನನ್ನ ಹತ್ರಕ್ಕೆ ಬಂದ್ಬಿಡು ಅಂತ ಕೇಳ್ತಿರ್ತಾಳೆ. ಆವಾಗ ಮಿನ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಈ ಟೈಮ್ ಅಲ್ಲಿ ಯಾರಾದ್ರೂ ಈ ಬಿಲ್ಡಿಂಗ್ ಇಂದ ಬಿದ್ದು ಸತ್ತೋಗ್ಬೇಕು ಅಂದ್ರೆ ಅದು ನೀನು ಸತ್ತೋಗು, ನಾನು ಯಾಕೆ ಸತ್ತೋಗ್ಲಿ, ನಿನ್ ಬದುಕು ನಿನಗಿಷ್ಟ ಆಗಿರೋ ಹಾಗೆ ನೀನೇ ಬದುಕ್ತಿಲ್ಲ ಅಂತ ಆ ಹುಡುಗಿನ ಬೈತು ಅಲ್ಲಿಂದ ಬಂದ್ಬಿಡ್ತಾನೆ. ಅಂಡ್ ಮಿನ್ ಟೀಚರ್ಗೆ ಹೊಡೆದಿರ್ತಾನಲ್ವಾ, ಇವನ ಬದಲಾಗಿ ಅವನ ತಂದೆ ಹೋಗಿ ಆ ಟೀಚರ್ ಹತ್ರ ಸಾರಿ ಕೇಳಿರ್ತಾನೆ. ನಂತರ ಇವನ ಹತ್ರಕ್ಕೆ ಬಂದು ಆ ಟೀಚರ್ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು ಒಂದ್ಸತಿ ಯೋಚನೆ ಮಾಡ್ದ, ನಿನಗೆ ಏನಾಗೈತೆ ಮಿನ್ ಅಂತ ಅವ್ರಪ್ಪ ಅವನ್ನ ಬೈತಿರ್ತಾನೆ. ಆಲ್ರೆಡಿ ಇವನು ಕೋಪದಲ್ಲಿರ್ತಾನಲ್ವಾ, ಆ ಕೋಪದಲ್ಲಿ ನೀವು ನಮ್ಮ ತಾಯಿಗೆ ಸಂಬಂಧಪಟ್ಟಿರೋ ಒಂದು ರಿಂಗ್ ನ ಮಾರಾಕ್ ಬಿಟ್ಟಿದ್ದೀರಾ, ಹಾಗಾದ್ರೆ ನೀವು ಮಾಡಿರೋದು ಕರೆಕ್ಟ್ ಅಂತ ಅವರ ತಂದೆ ಜೊತೆ ಜಗಳ ಆಡಿ ಕಾರಿಂದ ಆಚೆಗಡೆ ಬಂದ್ಬಿಡ್ತಾನೆ. ಅಲ್ಲಿಂದ ಅವನು ಬಸ್ ಅಲ್ಲಿ ಕೂತ್ಕೊಂಡು ಇವನ ತಾಯಿ ವರ್ಕ್ ಮಾಡ್ತಿರೋ ಒಂದು ರೇಯಾಂಗ್ ಅನ್ನೋ ಒಂದು ಫ್ಯಾಕ್ಟರಿ ಹತ್ರಕ್ಕೆ ಬರ್ತಾನೆ. ಡೋರ್ ನ ನಾಕ್ ಮಾಡ್ತಿರೋವಾಗ ಅಲ್ಲಿ ಯಾರೂನು ಕೂಡ ಇವನಿಗೆ ರೆಸ್ಪಾಂಡ್ ಆಗೋದಿಲ್ಲ. ಪಕ್ಕದ ರೂಮ್ ಇಂದ ಒಂದು ಆಂಟಿ ಆಚೆಗಡೆ ಬಂದು, ನಿಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ನಿನ್ಗೆ ಮೊದ್ಲೇ ಹೇಳಿದ್ನಲ್ವಾ, ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಓ ಹೌದಾ, ನಾನು ಮರ್ತೋಗ್ಬಿಟ್ಟೆ, ಇವಾಗ ನಮ್ಮ ತಾಯಿ ಎಲ್ಲೋ ವರ್ಕ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆಂಟಿ ಕೊಟ್ಟಿರೋ ಒಂದು ಪ್ಲೇಸ್ ಹತ್ರಕ್ಕೆ ಇವನು ಹೋಗಿ ನೋಡಿದ್ರೆ ಅಲ್ಲಿ ಇವರಮ್ಮ ಬೇರೆ ವ್ಯಕ್ತಿ ಜೊತೆ ಅಫೈರ್ ಇಟ್ಕೊಂಡಿರೋದನ್ನ ನೋಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೊದ್ಲಿದ್ದಿದ್ ಮಿನ್ನು ಕೂಡ ರೇಯಾಂಗ್ ಅನ್ನೋ ಒಂದು ಅಲ್ಲಿಗೆ ಹೋಗಿ ಅಲ್ಲಿ ಅವರ ತಾಯಿ ಇಲ್ಲ ಅಂತ ತಿಳ್ಕೊಂಡು ಈ ಪ್ಲೇಸ್ ಹತ್ರ ಬಂದು ನೋಡಿರ್ತಾನೆ. ಇವರ ತಾಯಿ ಬೇರೆಯವರ ಜೊತೆ ಅಫೇರ್ ಇಟ್ಕೊಂಡಿರೋದನ್ನ ನೋಡಿ ಅವನು ಕೂಡ ಸೇಮ್ ಫೀಲ್ ಆಗಿರ್ತಾನೆ. ಇವನ ತಾಯಿ ಆ ವ್ಯಕ್ತಿನ ಹಗ್ ಮಾಡ್ಕೊಂತಿರೋವಾಗ ಮಿನ್ ಇಲ್ಲಿಗೆ ಬಂದಿರೋದನ್ನ ನೋಡ್ತಾಳೆ. ಆದ್ರೆ ಮಿನ್ ಅವರ ತಾಯಿ ಹತ್ರ ಮಾತಾಡ್ತಿರಾನೆ ಆ ಪ್ಲೇಸ್ ಇಂದ ಬಂದ್ಬಿಡ್ತಾನೆ. ಆವಾಗ ಮಿನ್ ಅನ್ಕೊಂತಾನೆ, ಮಿನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಘೋರಗಳು ನಡೀತಿದಾವ, ಅದಕ್ಕೆ ಅವನು ಸೂಸೈಡ್ ಮಾಡ್ಕೊಂಡಿರ್ಬೇಕು ಅಂತ ಅವನ ಲೈಫ್ ಯಾವ ತರ ನಡೀತಾ ಇತ್ತು ಅಂತ ನೆನಪು ಮಾಡ್ಕೊಂಡು ಮಳೆ ಬೀಳ್ತಾ ಇದ್ರು ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂಡು ತುಂಬಾನೇ ಬಾಧೆ ಪಡ್ತಿರ್ತಾನೆ. ಅಂಡ್ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮಳೆ ನಿಂತೋಗ್ಬಿಟ್ಟು ಮೇಲೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗಾರ್ಡಿಯನ್ ಒಂದು ಹುಡುಗಿ ರೂಪದಲ್ಲಿ ಬಂದಿರ್ತಾನೆ. ಮಿನ್ ಗಾರ್ಡಿಯನ್ನ ನೋಡಿ ಇಂತ ಒಂದು ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ದಾಗ ಮಿನ್ ಗ್ಯಾರಂಟಿ ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಈ ಪ್ಲೇಸ್ ಅಲ್ಲಿ ನಾನಿದ್ರೂ ಕೂಡ ಇದೇ ಕೆಲಸ ಮಾಡ್ತೀನಿ ಅಂತ ಮಿನ್ ಆ ಗಾರ್ಡಿಯನ್ ಹತ್ರ ಹೇಳ್ತಾನೆ. ನೀನ್ ಅಷ್ಟೊಂದು ಬಾಧೆ ಪಡೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ನಿನಗೆ ಕೊಟ್ಟಿರೋದು ಟೆಂಪರರಿ ಲೈಫ್ ಅಷ್ಟೇ. ಇವಾಗ ಹೇಳು, ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಕೇಳಿದಾಗ ಅದರಲ್ಲಿ ಹೇಳೋದಕ್ಕೆ ಏನೈತೆ, ಮಿನ್ ಸೂಸೈಡ್ ಗೆ ಎಲ್ಲರೂ ಕಾರಣನೇ, ತಂದೆ ತಾಯಿ ಅಣ್ಣ ಹಾಗೆ ಪೈ ಇವರೆಲ್ಲರೂ ಅವನ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಅಂತ ಹೇಳಿದಾಗ ಅದಕ್ಕೆ ಗಾರ್ಡಿಯನ್ ನಿಂತ್ಕೊಂಡು ನೀನ್ ಹೇಳಿದ್ದು ತಪ್ಪನ್ಸರು, ಲಿಟ್ರಲಿ ಹೇಳ್ಬೇಕಂದ್ರೆ ಮಿನ್ ಸತ್ತೋಗೋದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಿನ್ಗಿನ್ನ 3 days ಮಾತ್ರನೇ ಟೈಮ್ ಐತೆ, 3 days ಅಲ್ಲಿ ರೀಸನ್ ಹೇಳಿಲ್ಲ ಅಂದ್ರೆ ನೀನು ಕೂಡ ಸತ್ತೋಗ್ಬಿಡ್ತೀಯ ಅಂತ ಹೇಳಿ ಗಾರ್ಡಿಯನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಮಿನ್ಗೆ ಒಂದು ಡೌಟ್, ನಾನ್ ಹೇಳಿರೋ ರೀಸನ್ ಹೇಗೆ ತಪ್ಪಾಯ್ತು, ಇವನು ಸೂಸೈಡ್ ಹಿಂದ್ಗಡೆ ಇನ್ನ ಏನಾದ್ರೂ ಸೀಕ್ರೆಟ್ ಐತಾ ಅಂತ ತುಂಬಾ ಕೋಪದಲ್ಲಿ ಅವತ್ತು ಅವನ ಮನೆಗೆ ಬಂದು ಅಲ್ಲಿರೋ ವಸ್ತುಗಳನ್ನ ಹೊಡೆದಾಕ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಲೀ ಅಲ್ಲಿಗೆ ಬಂದು ಇನ್ನ ಈವೆಂಟ್ ಗೆ 3 days ಮಾತ್ರನೇ ಐತೆ, ನೀನು ಆ ಡ್ರಾಯಿಂಗ್ ನ ಕಂಪ್ಲೀಟ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಿನ್ ಏನು ಮಾತಾಡ್ತೀರಾ ಸುಮ್ನೆ ನಿಂತ್ಕೊಂಡಿರ್ತಾನೆ. ಆವಾಗ ಮಿನ್ ಅಲ್ಪ ಸ್ವಲ್ಪ ಕಂಪ್ಲೀಟ್ ಮಾಡಿರೋ ಒಂದು ಡ್ರಾಯಿಂಗ್ ಪೇಪರ್ ನ ನೋಡಿ ಲೀ ಅದನ್ನ ಎತ್ಕೊಂಡು, ನೀನು ಈ ಡ್ರಾಯಿಂಗ್ ನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಕ್ ಬಿಟ್ಟಿದ್ಯಾ, ಇನ್ ಸ್ವಲ್ಪ ಟ್ರೈ ಮಾಡಿದ್ರೆ ನೀನ್ ಇದನ್ನ ಕಂಪ್ಲೀಟ್ ಮಾಡಕ್ ಬಿಡ್ತೀಯಾ, ಪ್ಲೀಸ್ ಇದನ್ನ ಕಂಪ್ಲೀಟ್ ಮಾಡು ಅಂತ ಅವನ್ನ ಎಂಕರೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಮಿನ್ ಇವಾಗ ಬೇರೆ ಮೂಡಲ್ ಇದ್ನಲ್ವಾ, ತುಂಬಾ ಕೋಪದಲ್ಲಿ ಆ ಡ್ರಾಯಿಂಗ್ ನ ಎತ್ಕೊಂಡು ಹರಿದಾಕ್ಬಿಟ್ಟು, ನಿನಗೆ ಗೊತ್ತಿರೋ ಮಿನ್ನು ಯಾವಾಗೂ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿನ್ ಸೂಸೈಡ್ ಮಾಡ್ಕೊಂಡಾಗ ಆ ಸೂಸೈಡ್ ಲೆಟರ್ ಅಲ್ಲಿ ನಿನ್ ನೇಮೇ ಮೆನ್ಷನ್ ಮಾಡಿಲ್ಲ, ಹಾಗಾದ್ರೆ ಮಿನ್ಗೆ ನೀನ್ ಅಂದ್ರೆ ಇಷ್ಟನೇ ಇಲ್ಲ ಅಂತ ಆ ಹುಡುಗಿನ ಹರ್ಟ್ ಮಾಡಾಕ್ತಾನೆ. ಅವತ್ತು ರಾತ್ರಿ ಮಿನ್ ತಂದೆ ತಾಯಿನ ಕರ್ಕೊಂಡು ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಇವನಿಗೆ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಸೆಟ್ ಆಗೈತಂತೆ. ಅವನು ಮಾರಾಕಿರೋ ಒಂದು ವೆಡ್ಡಿಂಗ್ ರಿಂಗ್ ನ ತುಂಬಾ ಖುಷಿಯಿಂದ ರಿಟರ್ನ್ ಕೊಡ್ತಾನೆ. ಇನ್ನ ನನ್ನ ಗಂಡ ಹತ್ರ ನನ್ನ ಅಫೈರ್ ಬಗ್ಗೆ ಬಚ್ಚಿಕೋದು ತಪ್ಪು ಅಂತ ಹೇಳಿ ಹೆಂಡತಿ ಗಂಡ ಹತ್ರ ಎಲ್ಲಾನು ಹೇಳ್ಬಿಡ್ತಾಳೆ. ಇದರಿಂದ ಗಂಡಗೆ ತುಂಬಾ ಕೋಪ ಬರುತ್ತೆ. ಹೆಂಡತಿ ಒಬ್ಬಂಟಿಯಾಗಿ ಕುತ್ಕೊಂಡಿದ್ದಾಗ ಮಿನ್ ಅಲ್ಲಿಗೆ ಬಂದು,
ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ನೀನೆ ಅಂತ ಅವನ ತಾಯಿ ಹತ್ರ ಅಂತಾನೆ. ಆ ಮಾತನ್ನ ಕೇಳಿ ಆ ತಾಯಿ ಇನ್ನ ಅಪ್ಸೆಟ್ ಫೀಲ್ ಆಗ್ತಾಳೆ. ಲಿಟರಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ರು ಕೂಡ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡದೇ ಇರೋ ಒಂದು ರೀಸನ್ಗೆ ಒಂದು ಟ್ರಕ್ಗೆ ಹೋಗಿ ಗುದ್ದಾಗ್ಬಿಡ್ತಾಳೆ. ಮಿನ್ಗೆ ಅಷ್ಟೊಂದು ಗಾಯಗಳಾಗಿರೋದಿಲ್ಲ, ಆದ್ರೆ ಅವರ ತಾಯಿ ಸೀಟ್ ಬೆಲ್ಟ್ ಹಾಕೊಳ್ತಾ ಇರೋ ಒಂದು ರೀಸನ್ಗೆ ಹೆವಿ ಗಾಯಗಳಾಗಿರ್ತವೆ ಅಂತ ಹೇಳ್ಕೋಬಹುದು. ನಂತರ ಮಿನ್ಗೆ ಹಾಸ್ಪಿಟಲ್ ಅಲ್ಲಿ ಎಚ್ಚರಿಕೆ ಆದಾಗ ಅವನ ತಾಯಿನ ನೋಡ್ಬೇಕು ಅಂತ ಅವನ ತಾಯಿ ಹತ್ರಕ್ಕೆ ಹೋಗ್ತಾನೆ. ಅವನ ತಾಯಿ ಇವಾಗ ICUದಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಅವ್ರ ಅಣ್ಣ ಇವನ ಹತ್ರಕ್ಕೆ ಬಂದು, ನಮ್ಮ ತಾಯಿಗೆ ಅಫೈರ್ ಐತಿ ಅಂತ ನಿನ್ಗೆ ಮೊದ್ಲೇ ಗೊತ್ತಿತ್ತಲ್ವಾ ಮಿನ್, ಅದೇ ರೀಸನ್ಗೆ ತಾನೇ ನೀನು ಸೂಸೈಡ್ ಮಾಡ್ಕೊಂಡಿದ್ದು, ಆ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮಿನ್, ನೀನ್ ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನೀನು ಆರಾಮ್ಸೆ ನಿನ್ನ ಹೈಯರ್ ಸ್ಟಡೀಸ್ಗೆ ಜರ್ಮನಿಗೆ ಹೋಗಿ ನಿನ್ ಲೈಫ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದನ್ನ ಕಲ್ತ್ಕೊ ಅಂತ ಹೇಳ್ತಾನೆ. ನಿನಗೆ ಎಷ್ಟು ಬಾರಿ ಹೇಳ್ಬೇಕು ಮಿನ್, ನನಗೆ ಬ್ರೇಕಪ್ ಆಗೋದಕ್ಕೆ ಹಾಗೆ ಜರ್ಮನಿಗೆ ಹೋಗದೆ ಇರೋ ಒಂದು ರೀಸನ್ಗೆ ನೀನ್ ಕಾರಣ ಅಲ್ವೇ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೆಲ್ಲ ನನ್ನ ಡಿಸಿಷನ್. ನಾನು ಜರ್ಮನಿಗೆ ಹೋಗದೆ ಇರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಾನ್ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡೆ, ಅದಕ್ಕೆ ನಾನು ಜರ್ಮನಿಗೆ ಹೋಗ್ಲಿಲ್ಲ. ನೀನು ಆಸ್ಪತ್ರೆಯಿಂದ ಮನೆಗೆ ರಿಟರ್ನ್ ಬಂದಾಗ ನೀನೇನಾದ್ರೂ ಆ ಲ್ಯಾಪ್ಟಾಪ್ ಮತ್ತೆ ನೋಡಿದ್ರೆ ನಿನ್ಗೆ ಪಾಸ್ಟ್ ಎಲ್ಲ ನೆನಪಾಗಿ ಮತ್ತೆ ಸೂಸೈಡ್ ಮಾಡ್ಕೊಂತೀಯ ಅಂತ ಹೇಳ್ಬಿಟ್ಟು ಆ ಲ್ಯಾಪ್ಟಾಪ್ ನಿನಗೆ ಸಿಗದೆ ಇರಬೇಕು ಅಂತ ಹಾಗೆ ಮಾಡ್ದೆ. ನೀನ್ ಥಿಂಕ್ ಮಾಡ್ತಾ ಇರೋದು ತಪ್ಪು ಮಿನ್, ನಿನ್ಗೋಸ್ಕರ ನಾವೆಲ್ಲರೂ ಇದೀವಿ, ನಾನ್ ನಿನ್ಗೋಸ್ಕರ ನಿನ್ ಜೊತೆಯಲ್ಲಿ ಇರ್ಬೇಕು ಅಂತ ಜರ್ಮನಿಗೆ ಹೋಗ್ಲಿಲ್ಲ ಅಂತ ಹೇಳಿ ಅವ್ರ ಅಣ್ಣ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಮಿನ್ ಮನೆಗೆ ಬಂದು ಹಸುವಾಗ್ತೈತೆ ಅಂತ ಫ್ರಿಡ್ಜ್ ನ ಓಪನ್ ಮಾಡಿ ನೋಡ್ತಾನೆ. ಇವನಿಗೆ ಒಂದು ಫ್ರೂಟ್ ಇಷ್ಟ ಆಗೈತೆ ಅಂತ ಇವನ ತಾಯಿ ಹತ್ರ ಹೇಳಿರ್ತಾನಲ್ವಾ, ಆ ಫ್ರೂಟ್ ನ ಅವರ ತಾಯಿ ಕ್ಲೀನ್ ಆಗಿ ಕಟ್ ಮಾಡಿ ಒಂದ್ ಹತ್ರ ಇಟ್ಟಿರ್ತಾಳೆ. ಅದನ್ನ ತಿಂದಿದ್ದಾದ್ಮೇಲೆ ಲೀ ಮುಂದೆ ಒಂದು ಡ್ರಾಯಿಂಗ್ ನ ಇವನು ಅರ್ಧಾಕ್ಬಿಟ್ಟಿರ್ತಾನಲ್ವಾ, ಅದಕ್ಕೆ ಟೇಪ್ ಹಾಕಿ ಅಂಟಿಸಿ ಆ ಡ್ರಾಯಿಂಗ್ ನ ಮತ್ತೆ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಅಸೆಂಬ್ಲಿಯಲ್ಲಿ ಟೀಚರ್ಸ್ ಎಲ್ಲರೂ ಪೈನ ಮೈಕ್ ಅಲ್ಲಿ ಮಾತಾಡು ಅಂತ ಹೇಳ್ತಾರೆ. ಅವಳು ಮೈಕ್ ಹತ್ರ ಮಾತಾಡೋದಕ್ಕೆ ಬಂದಾಗ ನಮ್ಮ ಮಿನ್ ಕಡೆ ನೋಡ್ಬಿಟ್ಟು ಅವಳು ಅನ್ಕೊಂತಾಳೆ, ಮಿನ್ ಹೇಳಿದ್ದು ನಿಜಾನೇ, ನನ್ನ ಹಾರ್ಡ್ ವರ್ಕ್ ಹಾಗೆ ಟ್ಯಾಲೆಂಟ್ ಇಂದ ಈ ಪೊಸಿಷನ್ ಗೆ ಬಂದಿಲ್ಲ, ಈ ಟೀಚರ್ ಗೆ ನಾನು ಕೋಪರೇಟ್ ಮಾಡೋದ್ರಿಂದಲೇ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಆ ಮೈಕ್ ಅಲ್ಲಿ ಆ ಹುಡುಗಿ ಒಂದು ಮಾತನ್ನು ಕೂಡ ಮಾತಾಡ್ದೆ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅದನ್ನ ನೋಡಿ ಮಿನ್ ಪೈನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆ ಹುಡುಗಿ ಒಂದು ರೂಮ್ ಅಲ್ಲಿ ಒಂದು ಗ್ಲಾಸ್ ನ ಹೊಡೆದಾಕ್ಬಿಟ್ಟು ಒಂದ್ ಹತ್ರ ಕುತ್ಕೊಂಡಿರ್ತಾಳೆ. ಮಿನ್ ಅಲ್ಲಿಗೆ ಬಂದು, ಅವತ್ತು ನಾನು ಕೋಪದಲ್ಲಿ ನಾನು ಬಿಲ್ಡಿಂಗ್ ಮೇಲೆಯಿಂದ ಬಿದ್ದು ಸತ್ತೋಗ್ಬೇಕು ಅಂತ ಅನ್ಕೊಂಡೆ, ಬಟ್ ನಿಜ ಹೇಳ್ತಿದ್ದೀನಿ ಇವಾಗ ನಾನು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಸಮಾಧಾನ ಮಾಡ್ತಾನೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವನ 100 ಡೇಸ್ ಅನ್ನೋದು ನಾಳೆಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಈ ಕಾರ್ಡ್ಸ್ ಇವೆಂಟ್ ಗೋಸ್ಕರ ಒಂದು ಡ್ರಾಯಿಂಗ್ ನ ಬರ್ದಿರ್ತಾನಲ್ವಾ, ಅದನ್ನ ಇವನ ಲವರ್ ಆಗಿರೋ ಪೈ ಡೆಸ್ಕ್ ಹತ್ರ ಇಟ್ಬಿಟ್ಟು ಹೋಗಿರ್ತಾನೆ. ಒಂದ್ ಹುಡುಗಿ ಬ್ರಿಡ್ಜ್ ಹತ್ರ ನಿಂತ್ಕೊಂಡಿರೋ ಹಾಗೆ ಇರುತ್ತೆ. ಅಂಡ್ ಹಾಗೆ ನಾಳೆನೆ ಇವೆಂಟ್ ಆಗಿರೋದ್ರಿಂದ ಆ ಇವೆಂಟ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ಆಕ್ಟಿವಿಟೀಸ್ ನ ರಿಹರ್ಸಲ್ ಮಾಡ್ತಿರ್ತಾರೆ. ಈ ಕಾರ್ಡ್ಸ್ ನ ಟರ್ನ್ ಮಾಡ್ತಿರುವಾಗ ಲೀ ಅದನ್ನ ಫೋಟೋ ತೆಗಿತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಮಿನ್ ಲೀ ಹತ್ರಕ್ಕೆ ಬಂದು, ಅವತ್ತು ನಾನು ಆ ತರ ನಿನ್ ಜೊತೆ ಬಿಹೇವ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಲೀ ಇದ್ಕೊಂಡು, ಸಾರಿ ಏನ್ ಕೇಳೋದಕ್ ಹೋಗ್ಬೇಡ, ಅವತ್ತು ನಾನು ನೀನು ಸೂಸೈಡ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗೆ ನಾನು ಅಲ್ಲಿಂದ ಹೊರಟೋಗ್ಬೇಕಾಗಿತ್ತು, ಪ್ರತಿಯೊಬ್ಬರಿಗೂ ಅವ್ರವ್ರ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅಂತ ಹೇಳ್ತಾಳೆ. ಹಾಗೆ ಲೀ ಇದ್ಕೊಂಡು, ಇವಾಗ ನೀನ್ ಡ್ರಾ ಮಾಡಿರೋ ಒಂದು ಪೇಂಟಿಂಗ್ ಈ ಕಾರ್ಡ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮಿನ್ ಶಾಕ್ ಆಗಿ, ನಾನು ಯಾವುದೇ ಡ್ರಾಯಿಂಗು ನಿನ್ಗೆ ಕೊಡ್ಲಿಲ್ವಲ್ಲ ಅಂತ ಕೇಳಿದಾಗ, ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಡ್ರಾ ಮಾಡಿರೋ ಎಲ್ಲಾ ಪೇಂಟಿಂಗ್ಸ್ ನನ್ ಕಬೋರ್ಡ್ ಅಲ್ಲಿ ಇತ್ತು, ಅದ್ರಲ್ಲಿ ಒಂದು ಪೇಂಟಿಂಗ್ ಮಾತ್ರ ನನಗೆ ಇಷ್ಟ ಆಯ್ತು, ಆ ಪೇಂಟಿಂಗ್ ನ ಎತ್ಕೊಂಡೋಗಿ ಪವರ್ ರೇಂಜರ್ಸ್ ನ ಕನ್ವಿನ್ಸ್ ಮಾಡಿ ಈ ಕಾರ್ಡ್ ಸ್ಟಂಟ್ ಅಲ್ಲೂ ಕೂಡ ನಿನ್ನ ಡ್ರಾಯಿಂಗ್ ಬರೋ ರೀತಿಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಲೀಸ್ಟ್ ಅಲ್ಲಿ ಬರೋ ಹಾಗೆ ಮಾಡಿದೀನಿ ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಇವನ ಪೇಂಟಿಂಗ್ ನ ರಿವೀಲ್ ಮಾಡ್ತಾರೆ. ಆ ಪೇಂಟಿಂಗ್ ನ ನೋಡಿ ಇವನು ಶಾಕ್ ಆಗೋಗ್ಬಿಡ್ತಾನೆ. 3 ತಿಂಗಳ ಹಿಂದ್ಗಡೆ ಮೀನ್ ಡ್ರಾ ಮಾಡಿರೋ ಒಂದು ಪೇಂಟಿಂಗು ಹಾಗೆ ನಮ್ಮ ಹೀರೋ ಇವಾಗ ಅವನ ಲವರ್ಗೆ ಅಂದ್ರೆ ಪೈಗೆ ಕೊಟ್ಟಿರೋ ಒಂದು ಡ್ರಾಯಿಂಗು ಸೇಮ್ ಇರುತ್ತೆ. ಇದೆಲ್ಲ ಹೇಗ್ ಸಾಧ್ಯ? ಅವನ ಮೈಂಡ್ ಸೆಟ್ ನನ್ ಮೈಂಡ್ ಸೆಟ್ ಯಾಕೆ ಒಂದೇ ತರ ಐತೆ ಅಂತ ನಮ್ಮ ಹೀರೋಗೆ ಏನು ಗೊತ್ತಾಗೋದಿಲ್ಲ. ಅದರಿಂದ ಏನೋ ಥಿಂಕ್ ಮಾಡ್ಕೊಂಡು ನಿಧಾನವಾಗಿ ನಡ್ಕೊಂಡ್ ಬರ್ತಿರುವಾಗ ಆವಾಗ ನಮ್ಮ ಹೀರೋಗೆ ಅವನ ಹಳೆ ಮೆಮೊರೀಸ್ ನೆನಪಾಗೋದಕ್ಕೆ ಶುರು ಆಗ್ತವೆ. ಅವನ ತಾಯಿ ಇವನು ಎಲ್ಲಿಗೂ ಓಡಾಗ್ಬಾರ್ದು ಅಂತ ಫ್ರೂಟ್ಸ್ ಎಲ್ಲ ಸುತ್ತಮುತ್ತ ಇಟ್ಟು ಇವನ ಮಧ್ಯದಲ್ಲಿ ಕುದಿಸಿರೋದು, ಹಾಗೆ ಇವನ ಅವ್ರ ಅಣ್ಣ ಜೊತೆ ಸೇರ್ಕೊಂಡು ಸಂತೋಷವಾಗಿ ಎಂಜಾಯ್ ಮಾಡಿರೋ ಒಂದು ಸಿಚುವೇಶನ್ಸ್, ಹಾಗೆ ಇವನ ಬೆಸ್ಟ್ ಫ್ರೆಂಡ್ ಆಗಿರೋ ಲೀ ಜೊತೆ ಸ್ಪೆಂಡ್ ಮಾಡಿರೋ ಒಂದು ಟೈಮು, ಇವನ ಲವರ್ ಆಗಿರೋ ಪೈನ ನೆನಪು ಮಾಡ್ಕೊಂಡು ಇವನೊಂದು ಡ್ರಾಯಿಂಗ್ ಮಾಡಿರ್ತಾನಲ್ವಾ, ಅದು ಇವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪಾಯ್ಸನ್ ಕುಡಿದು ಸತ್ತೋಗ್ಬಿಟ್ಟಿರ್ತಾನಲ್ವಾ, ಎಲ್ಲಾನು ಕೂಡ ನೆನಪಾಗ್ತವೆ. ಇವೆಲ್ಲ ನೆನಪಾಯ್ತು, ನನ್ನ ಬಾಡಿಯಲ್ಲಿ ನನ್ನ ಆತ್ಮನೆ ಬಂದು ಸೇರ್ಕೊಂಡೈತೆ ಅಂತ ಮಿನ್ಗೆ ಗೊತ್ತಾಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಅದೇ ಪ್ಲೇಸ್ ಅಲ್ಲಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಸೀನ್ ಅಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅವನು ಅವನ ಮನೆಯಲ್ಲಿ ಮಲ್ಕೊಂಡಿರೋ ಹಾಗೆ ತೋರಿಸ್ತಾರೆ. ಅವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ಇವನಿಗೆ ಆಪೋಸಿಟ್ ಅಲ್ಲಿ ಇವನ ರೂಪದಲ್ಲೇ ಗಾರ್ಡಿಯನ್ ಅಲ್ಲಿಗೆ ಬಂದು ಮಿನ್ ಸತ್ತೋಗೋದಕ್ಕೆ ರೀಸನ್ ಯಾರು
ಯಾರು ಅಂತ ಕೇಳ್ತಾನೆ. ಅದಕ್ಕೆ ಮಿನ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೀಸನ್ ನಾನೇ, ಯಾಕಂದ್ರೆ ನಾನೇ ಮಿನ್ ಅಂತ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ ತಂದೆ ತಾಯಿ ಅಣ್ಣ ಲವರು ಎಲ್ಲರೂ ಇವನನ್ನ ದ್ವೇಷ ಪಡ್ತಿದ್ದಾರೆ ಅಂತ ಇವನೊಂದು ನಂಬಿಕೆಯಲ್ಲಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ತಾಯಿ ಇವನ್ಗೆ ಗೊತ್ತಿಲ್ದಿರೋ ಹಾಗೆ ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಹಾಗೆ ಇವನ ತಂದೆ ಕಡೆ ನೋಡ್ಕೊಂಡ್ರೆ ವರ್ಕ್ ಅಲ್ಲಿ ಬಿಸಿ ಆಗಿರೋದ್ರಿಂದ ಇವನ ಕಡೆ ಅಷ್ಟೊಂದು ಆಲೋಚನೆ ಮಾಡಿರೋದಿಲ್ಲ. ಅದರಿಂದ ಇವನು ನನ್ನ ತಂದೆ ತಾಯಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಡಿಸೈಡ್ ಆಗೋಗ್ಬಿಟ್ಟಿರ್ತಾನೆ. ಹಾಗೆ ಇವ್ರ ಅಣ್ಣ ಕಡೆ ನೋಡ್ಕೊಂಡ್ರೆ ನನಗೆ ಬ್ರೇಕಪ್ ಆಗೋದಕ್ಕೆ ನೀನು ರೀಸನ್ ಅಲ್ಲ ಅಂತ ಎಷ್ಟೇ ಸಲ ಹೇಳಿದ್ರು ಕೂಡ ಇವನು ಅಷ್ಟೊಂದು ತಲೆಗೆ ಹಾಕೊಂತೀರಾ ನನ್ನ ಅಣ್ಣಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಬ್ಲೈಂಡ್ ಆಗಿ ಫಿಕ್ಸ್ ಆಗೋಗ್ಬಿಟ್ಟಿರ್ತಾನೆ. ಅಂಡ್ ಹಾಗೆ ಸ್ಕೂಲಲ್ಲಿ ನೋಡ್ಕೊಂಡ್ರೆ ನನ್ನ ಜೊತೆ ಪ್ರೀತಿಯಾಗಿ ಮಾತಾಡೋ ಫ್ರೆಂಡ್ಸೇ ಇಲ್ಲ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇವನ ಪಕ್ಕದಲ್ಲೇ ಇದ್ದು ಯಾವಾಗ್ಲೂ ತುಂಬಾ ಪ್ರೀತಿಯಿಂದ ಮಾತಾಡೋ ಬೆಸ್ಟ್ ಫ್ರೆಂಡ್ ಆಗಿರೋ ಲೀ ಇದ್ದಾಳೆ ಅಂತ ಮಿನ್ನು ಮರ್ತೋಗ್ಬಿಟ್ಟಿದ್ದಾನೆ ಅಂತ ಆ ಗಾರ್ಡಿಯನ್ ಹತ್ರ ಹೇಳ್ತಾನೆ. ಆವಾಗ ಗಾರ್ಡಿಯನ್ ಒಂದು ನಿಜಾನ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿನ್ ಆತ್ಮಗೆ ಸಂಬಂಧಪಟ್ಟಿರೋ ಒಂದು ಮೆಮೊರೀಸ್ ನೆಲ್ಲ ಹೆರೇಸ್ ಮಾಡಾಕ್ಬಿಟ್ಟು ಅವನ ಆತ್ಮನ ಮತ್ತೆ ಅವನ ಬಾಡಿಗೆ ಸೆಂಡ್ ಮಾಡಿರ್ತಾನೆ. ಯಾಕಂದ್ರೆ ಇವೆಲ್ಲ ಮಿನ್ ಆತ್ಮಗೆ ಗೊತ್ತಾಗ್ಲಿ ಅಂತ. ಅಂಡ್ ಆವಾಗ ಗಾರ್ಡಿಯನ್ ನಕ್ಕೊಂಡು ನಿನಗೆ ಇವಾಗ ಇನ್ನೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ನೀನೊಂದು ಬ್ಲೈಂಡ್ ನಂಬಿಕೆಯಲ್ಲಿ ಇದ್ದಲ್ವಾ ಅದೆಲ್ಲ ಇವಾಗ ಮರ್ತೋಗ್ಬಿಟ್ಟು ನಿನಗೆ ಸಂಬಂಧಪಟ್ಟಿರೋ ಒಂದು ಚಿಕ್ಕ ಪ್ರಪಂಚ ಐತೆ, ನಿನ್ನನ್ನ ಪ್ರೀತಿ ಮಾಡೋರು ಇದಾರೆ ಅಂತ ತಿಳ್ಕೊಂಡು ನೀನ್ ಇನ್ಮೇಲೆ ನಿನ್ನ ಲೈಫ್ ನ ತುಂಬಾ ಸಂತೋಷವಾಗಿ ಲೀಡ್ ಮಾಡೋ ಅಂತ ಹೇಳಿ ಗಾರ್ಡಿಯನ್ ಬಂದಿರೋ ಒಂದು ಕೆಲಸ ಮುಗಿದಿರೋದಕ್ಕೆ ಟಾಟಾ ಬೈ ಬೈ ಅಂತ ಹೇಳಿ ಗಾರ್ಡಿಯನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋಗೆ ನಾರ್ಮಲ್ ಪ್ರಪಂಚದಲ್ಲಿ ಎಚ್ಚರಿಕೆ ಆಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಲೀ ಅಲ್ಲಿಗೆ ಬಂದು ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ದ ಅಂತ ಕೇಳ್ತಾಳೆ. ಮಿನ್ ಇವಾಗ ಅವನ ಲೈಫ್ ಮತ್ತೆ ರಿಟರ್ನ್ ಬಂದಿರೋದಕ್ಕೆ ತುಂಬಾ ಸಂತೋಷದಿಂದ ನನ್ನನ್ನ ಐಸ್ ಕ್ರೀಮ್ ಶಾಪ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ವಾ, ಅದನ್ನ ಮರ್ತೋಗೋದಕ್ಕೆ ಹೋಗ್ಬೇಡ, ನಾನ್ ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಓಡಿ ಅವನ ತಾಯಿನ ನೋಡೋದಕ್ಕಂತ ಆಸ್ಪತ್ರೆಗೆ ಬರ್ತಾನೆ. ಅಂಡ್ ಅಷ್ಟೊತ್ತಿಗೆ ಅವರ ತಾಯಿಗೆ ಸೀರಿಯಸ್ ಸಿಚುವೇಶನ್ ಇಂದ ನಾರ್ಮಲ್ ಆಗಿರೋ ಒಂದು ಸ್ಟೇಜ್ಗೆ ಬಂದಿರ್ತಾಳೆ. ತಾಯಿ ಮಗನನ್ನ ನೋಡಿ ನನ್ನನ್ನ ಕ್ಷಮಿಸ್ಬಿಡು ಮಗ, ನಾನು ಆ ತಪ್ಪು ಮಾಡಬಾರ್ದಾಗಿತ್ತು, ಬಟ್ ನಿಜ ಹೇಳ್ತಿದ್ದೀನಿ ನೀನಂದ್ರೆ ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ಕೊಂತಾ ಇರ್ತಾಳೆ. ಅದಕ್ಕೆ ಲೀನು ಕೂಡ ನೀನಂದ್ರೆ ನನಗೆ ತುಂಬಾ ಇಷ್ಟ ಅಮ್ಮ ಅಂತ ಅವ್ರ ಅಮ್ಮನ ಹಗ್ ಮಾಡ್ಕೊಂಡು ಅಂಡ್ ಲಾಸ್ಟ್ ಗೆ ಸೊ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಪ್ರಾಬ್ಲಮ್ಸ್ ಬಂದೇ ಬರ್ತವೆ. ಆ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಸೂಸೈಡ್ ಅಲ್ಲ ಅಂತ ಯಾವಾಗ್ಲೂ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ನ ಕೊಟ್ಟು ಈ ಮೆಸೇಜ್ ಮುಖಾಂತರ ಮೂವಿನ ಎಂಡ್ ಮಾಡ್ತಾರೆ. ಈ ಮೂವಿ ನನಗೆ ತುಂಬಾನೇ ಇಷ್ಟ ಆಯ್ತು, ತುಂಬಾ 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 ಇಷ್ಟ ಆಯ್ತು. ನಿಮ್ಗೆ ಈ ಮೂವಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ. ಲಾಸ್ಟ್ಗೆ ಬಂದ್ಬಿಟ್ವಿ ಯಾವಾಗ್ಲೂ ಇರೋದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಹೊಸದಾಗಿ ಈ ಚಾನಲ್ ನ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರ್ತವೆ. ಅಂಡ್ ಇನ್ನೊಂದು ಮಿಸ್ಟೀರಿಯಸ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.